ಎಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಬಾಳ್ತಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಒಂದು ಆರಾಧನೆ ದೇವಸ್ಥಾನ ಆಶೀರ್ವದಿಸಬೇಕಾಗಿದೆ. ದೇವರು ಪ್ರಾರ್ಥನೆ ಕೇಳುವಂಥ ದೇವರು ನಾವೆಲ್ಲರೂ ಬಾಳ್ತಿಗೆ ಈ ಒಂದು ಆರಾಧನೆಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಪ್ರಶಾಂತೆಯನ್ನು ಮಕ್ಕಳು ಅನ್ವಯಿಸುವಂತೆ, ದೇವರವರನ್ನು ಮುಟ್ಟುವಂತೆ, ದೇವರ ವಾಕ್ಯಗಳವರೊಂದಿಗೆ ಮಾತನಾಡುವಂತೆ ಈ ಒಂದು ಆರಾಧನೆಯ ಪ್ರತಿಯೊಂದು ಭಾಗದಲ್ಲಿ ದೇವರು ತಾನೇ ಮನೆ ಹೊಂದಿಕೊಳ್ಳಬೇಕು. ಹೌದು ಅಪ್ಪ ಸೇನಾಧೀಶ್ವರ ದೇವರ ಪರಿಶುದ್ಧವಾಗಿದ್ದೇವೆ ರಾಜ. ಯೇಸಪ್ಪಾಯ ಸಮಯಕ್ಕಾಗಿ ಈ ಆರಾಧನೆಯ ಘಟನೆ ಮೊದಲಿಂದ ಕೊನೆಯವರೆಗೂ ನಾವು ಒಪ್ಪಿಸಿಕೊಳ್ಳುತ್ತೇವೆ. ನೀನು ಮಹಿಮೆ ಹೊಂದಿಕೋ ಯೇಸಪ್ಪ. ರಾಜಾಯನ ಮಕ್ಕಳ ಮಧ್ಯದಲ್ಲಿ ಸಿಂಹಾಸನಾರೂಢನಾಗಿ ಎಂದು ಬರಬೇಕು ನಾವು ಹೇಳುತ್ತೇವೆ. ನೀನು ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವರು, ನಿಮ್ಮ ಆರಾಧನೆ ಸ್ವೀಕರಿಸುವಂಥ ದೇವನಾಗಿದ್ದಿಲ್ಲ. ನಿಮ್ಮನ್ನೇ ನಾವು ಆರಾಧಿಸ್ತೇವೆ ಯೇಸಪ್ಪ. ವೇದ ಭಾಗವನ್ನು ಆಶೀರ್ವದಿಸಿಕೊಳ್ಳುತ್ತೇವೆ. ನಿನ್ನ ದಾಸನ ಮೂಲಕ ಮಾತನಾಡಬೇಕು ನಾವು ಹೇಳುತ್ತೇವೆ. ನನ್ನ ಮಕ್ಕಳಿಗೆ ಬೇಕಾದಂಥ ವಾಕ್ಯಗಳನ್ನ ಮಾತನಾಡಬೇಕು ರಾಜ. ನಮ್ಮನ್ನು ಕಟ್ಟುವಂಥ ಮಾತುಗಳು ಯೇಸಪ್ಪ. ನಿನ್ನ ವಾಕ್ಯವಾದೋ ನಮಗೆ ಜೀವ ಕೊಟ್ಟಿದೆ ಕರ್ತನೆ. ನಿನ್ನ ವಾಕ್ಯವಾದ ನಮಗೆ ಕರ್ತನೆ ಹೌದು ರಾಜ ಆದರಣೆ ಕೊಡುವಂಥದ್ದು ಯೇಸಪ್ಪ. ನಿನ್ನ ವಾಕ್ಯಗಳು ನಮ್ಮನ್ನು ಕಟ್ಟುವಂಥದ್ದು ಕರ್ತನೆ. ನಮಗೆ ಬೇಕಾದ ಆರೋಗ್ಯವನ್ನು ಕೊಡುವಂಥ ವಾಕ್ಯಗಳು ಯೇಸಪ್ಪ. ನೀನು ಮಾತನಾಡಬೇಕು ನಾವು ಹೇಳುತ್ತೇವೆ ಕರ್ತನೆ. ಹೌದು ರಾಜ, ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಪ್ರಸನ್ನತೆ ನಾವು ಕರ್ತನೆ ಹೌದು ರಾಜ ಇರುವಂತೆ ನೀವು ಕೃಪೆ ಕೊಡು. ನಮ್ಮ ಎಲ್ಲ ಮೈಂಡ್ ಇರುವಂತೆ ಎಲ್ಲ ಕರ್ತನೆ ಆಲೋಚನೆ ಕರ್ತನೆ ಹೌದು ಯೇಸಪ್ಪ. ನಿನ್ನ ಪಾದನಿಗೆಲ್ಲ ಒಪ್ಪಿಸಿಕೊಡುತ್ತೇವಪ್ಪ. ಯಾವುದು ಕರ್ತನೆ ಡಿಸ್ಟ್ರಾಕ್ಷನ್ ಆಗದಂತೆ ನಾವು ಕರ್ತನೆ ನಿನ್ನನ್ನೇ ಕರ್ತನೆಪ್ಪ ನೋಡುವಂತ ಮಕ್ಕಳಾಗಿ ಯಾರಾದರೆ ಭಾಗವಹಿಸಬೇಕು ಕರ್ತನೆ ಬೇಕಾದ ಬಲವನ್ನು ಕೊಡು ಯೇಸಪ್ಪ. ಹೌದು ರಾಜ, ಈ ಒಂದು ಆರಾಧನೆ ಬರಬೇಕು. ನನ್ನ ಮಕ್ಕಳನ್ನ ಸರಿಯಾದ ಸಮಯ ಕರ್ಕೊಂಡು ಬರ್ಬೇಕು ನಾನು ಹೇಳುತ್ತೇನಪ್ಪ. ಇಲ್ಲ ತಲೆಗಳು ತೆಗೆದುಹಾಕುತ್ತೇನೆ. ನೀನು ಒಳ್ಳೆಯವನೇ ಆಗಿದ್ದೀಯಪ್ಪ. ನಿನ್ನ ಮಕ್ಕಳನ್ನು ಕಾಣುವಂತ ಎಲ್ಲೋಂದೇ ಆಗಿದ್ದೇನೆ ಕರ್ತನೆ. ಎಲ್ಲ ತಲೆಗಳು ತೆಗೆದುಹಾಕು. ಸರಿಯಾದ ಸಮಯಕ್ಕೆ ಕರ್ತನೆ ಆರಾಧನೆಗೆ ಬರುವಂತೆ ನಾವು ಸೇರಿ ಅಪ್ಪ ಒಂದೇ ಕುಟುಂಬದ ಮಕ್ಕಳಾಗಿ ರಾಜ ಇನ್ನ ಒಂದು ಮಕ್ಕಳಾಗಿ ಅಪ್ಪ ಯೇಸಪ್ಪ ನಾವು ಸೇರಿ ಬಂದು ನಿನ್ನ ಮಾಡುವಂತೆ ಅಪ್ಪ ಹೌದು ರಾಜ ವಾಕ್ಯಗಳನ್ನು ಕೇಳುವಂತೆ ನೀನೇ ನಿನ್ನ ಮಕ್ಕಳನ್ನ ಬಲಪಡಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯದಿದ್ದಾನೆ. ಹೌದು ನಾನು ಯೇಸಪ್ಪ ಒಳ್ಳೆಯವನೇ ಆಗಿದ್ದಾನೆ. ಇಷ್ಟು ದಿನಗಳ ಕಾಲ ನಮ್ಮನ್ನು ಕಾಯ್ದಂತ ದೇವರು ಕಣ್ಣಿನ ಗುಡ್ಡೆಯಂತೆ ಕಾಯ್ದಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ಸತ್ಯವೇದಗಳ ಕೀರ್ತನೆಗಳು 147ಕ್ಕೆ ತಿಳಿಸ್ಕೊಡೋಣ. ನೆಕ್ಸ್ಟ್ ಟರ್ನ್ ಅವರ್ ಬೈಬಲ್ ಟು 147 Psalms. ಕೀರ್ತನೆಗಳು 147. ಉತ್ತರ ಪ್ರತ್ಯುತ್ತರ ಓದಿಕೊಳ್ಳುವರಾಗಿದ್ದೇವೆ. ನಾವು 20 ವಚನಗಳು ಉಂಟು. 19ನೇ ವಚನದವರೆಗೂ ನಾವು ಉತ್ತರ ಪ್ರತ್ಯುತ್ತರ ಓದಿಕೊಳ್ಳದೆ 20ನೇ ವಚನ ನಾವು ಸೇರಿ ಎಲ್ಲರೂ ಓದುವವರಾಗಿದ್ದೇವೆ. From verse 1 to verse 90, 28 verse will be read by everyone together. ಕೀರ್ತನೆಗಳು 147. ನಾವು ಮೊದಲನೇ ವಚನ ನಾವು ಏಳನೇ ಓದಬೇಕಾ, ಎರಡನೇ ವಚನ ನೀವು ಓದಬೇಕು. ಅದೇ ತರ 20ನೇ ವಚನ ಎಲ್ಲರೂ ಒಟ್ಟಿಗೆ ಓದುವವರಾಗಿದೆ. ಕೀರ್ತನೆಗಳು 147 1ನೇ ವಚನ. ಯಾವರಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು ಸಂತೋಷಕರವೂ ಆಗಿದೆ, ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಮುನ್ನ ಮನಸ್ಸುಳ್ಳವರನ್ನು ಹಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ನಮ್ಮ ರಾಜ್ಯದವನು ಪರಾಕ್ರಮಿಯೂ ಆಗಿದ್ದಾನೆ, ಆತನ ಜ್ಞಾನವು ಅಪರಿಮಿತವಾಗಿದೆ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಇತರರಿಗೆ ನಮ್ಮ ದೇವರನ್ನು ಕೊಂಡಾಡಿರಿ. ಹಾಗೆ ಪಕ್ಷಿಗಳಿಗೆ ಹಾಗೆ ಬರೆಯಲು ಬೇಕಾದ ಆಹಾರ ಕೊಡುತ್ತಾನೆ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ಆತನು ನಿನ್ನ ನಿವಾಸಗಳ ಅಂಗಡಿಗಳನ್ನು ಬಲಪಡಿಸಿದ್ದಾನೆ, ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ. ತನ್ನ ನುಡಿಯನ್ನು ಗೋಳೋಗಿ ಕಲಿಸುತ್ತಾನೆ, ಆತನ ವಾಕ್ಯವು ವೇಗಶಾಲಿಯಾಗಿದೆ. ರೊಟ್ಟಿ ಉರುಳುತ್ತಿರುವ ಆನೆಕಲ್ಲುಗಳನ್ನು ಸುರಿಸುತ್ತಾನೆ, ಆತನು ಚಳಿಯನ್ನು ಬರಮಾಡಲು ಅದನ್ನು ಸಹಿಸುವವರು ಯಾರು? ಆತನು ತನ್ನ ವಾಕ್ಯವನ್ನು ಯಾಕೋಬನಿಗೆ ತಿಳಿಸಿದ್ದಾನೆ, ತನ್ನ ನಿಯಮ ವಿಧಿಗಳನ್ನು
ಬನ್ನಿ ಸಿಸ್ಟರ್ಗೆ ಪ್ರಕಟಿಸುತ್ತಾರೆ. 20ನೇ ವಚನ ಎಲ್ಲರೊಟ್ಟಿಗೆ ಓದಿಕೋಣ. ಹೌದು ಪ್ರಿಯರೇ, ನಮ್ಮನ್ನು ದೇವರು ನಮ್ಮ ಪ್ರಾಂತಗಳಿಗೆ ಸೌಭಾಗ್ಯ ಉಂಟು ಮಾಡಿದ್ದಾನೆ. ಶ್ರೇಷ್ಠವಾದ ಗೋಧಿಯನ್ನು ನಮಗೆ ಕೊಟ್ಟು ಅದನ್ನು ತೃಪ್ತಿಪಡಿಸಿದ್ದಾನೆ. ನಮ್ಗೆ ಯಾವ ಒಂದು ಕೊರತೆ ಇಲ್ಲದಂತೆ ದೇವರು ನಡೆಸಿದ್ದಾನೆ ಪ್ರಿಯರೇ. ಅಂತಹ ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಆತನನ್ನೇ ಸ್ತೋತ್ರ ಮಾಡುವ ಹಾಗೆ, ಏಕೆಂದರೆ ಆತನ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನಕ್ಕೆ ಯೋಗ್ಯನಾದ ದೇವನಾಗಿದ್ದಾನೆ. ಆತನೊಬ್ಬನೇ ನಾವು ಸ್ತೋತ್ರ ಮಾಡಬೇಕಾಗಿದೆ. ಆದ್ದರಿಂದ ನಾವು ಪೂರ್ಣ ಮನಸ್ಸಿನ ಆತನೇ ಸ್ತೋತ್ರ ಮಾಡುವಂತೆ, ಮೊಟ್ಟ ಮೊದಲನೇದಾಗಿ ಪರಿಶುದ್ಧಾತ್ಮ ನಮ್ಮ ಮನೆಯಲ್ಲಿ ನಾವು ಆಹ್ವಾನ ಮಾಡುವಂತೆ, ಲೆಟ್ಸ್ ವೆಲ್ಕಮ್ ಹೋಲಿ ಸ್ಪಿರಿಟ್ ಇನ್ ಮಿಡ್ಸ್ ಆಫ್ ಅಸ್, ಪರಿಶುದ್ಧಾತ್ಮನ ನಡೆಸುವಂತೆ ನಾವು ಹಾಡಿನ ಮೂಲಕ ಅದನ್ನು ನಾವು ಆಹ್ವಾನ ಮಾಡಿಕೊಳ್ಳೋಣ ಪ್ರಿಯ. ಎಲ್ಲಾ ಕಾರ್ಯಗಳು ನಡೆಯುವಂತದ್ದಾಗಿದೆ. ಯಾವುದೂ ಆತನಿಗೆ ಅಸಾಧ್ಯವಿಲ್ಲ ಪ್ರಿಯರೇ. ಅಂತ ದೇವರನ್ನು ನಾವು ಆರಾಧನೆ ಮಾಡಿ ಬಂದಿದ್ದೇವೆ. ನಿನ್ನ ಪ್ರಸಾದ ಹೇಳಿದ್ರೆ ನಾನೇನು ಮಾಡಲಾರಿನೋ ಎಂಬ ಇನ್ನೊಂದು ಆಯ್ದ ಮೂಲಕವಾಗಿ ದೇವರಿಗೆ ಮತ್ತೊಂದಾಗಿ ಅರಿಕೆ ಮಾಡಿಕೊಳ್ಳೋಣ. ಏಸಪ್ಪ ನಿನ್ನ ಪ್ರಸಾದ ನನಗೆ ಬೇಕು. ನಾವು ತಿರುಗಿ ಅದನ್ನ ಆ ಒಂದು ಬೇರೆ ಹಾಡು ಮೂಲಕವಾಗಿ ನಾವು ಆ ಒಂದು ದೇವರ ಪ್ರಸಾದನ ಬೇಯಿಸೋಣ ಪ್ರಿಯರೇ. ಮೋಶೆ ಕಂಡ ಸೌಕ
ನಡೆಸುವಂತದ್ದಾಗಿದೆ. ನಾವು ತಪ್ಪು ದಾರಿಗೆ ಹೋಗದಂತೆ ನಮ್ಮನ್ನು ಕಾಯುವಂತ ಒಂದು ಪ್ರಸನ್ನತೆ ಆಗಿದೆ. ದೇವರು ಎಲ್ಲೋ ಇಲ್ಲ, ನಮ್ಮೊಂದಿಗೆ ನಮ್ಮಲ್ಲೇ ಇದ್ದಾನಲ್ಲೇ ಪ್ರಿಯರೇ. ಅದರ ಪ್ರಸನ್ನತೆ ನಮ್ಮನ್ನು ಸದಾಕಾಲ ನಡೆಸುವಂತದ್ದಾಗಿದೆ. ತಪ್ಪು ದಾರಿಯಲ್ಲಿ ಹೋಗದಂತೆ, ಪಾಪ ಮಾಡದಂತೆ, ನಮಗೆ ಯಾವ ದಂಡ ಅಂತ ನಾವು ಸಿಕ್ಕಬಾರದಂತೆ ದೇವರು ನಮ್ಮನ್ನ ಆ ಪ್ರಸನ್ನತೆ ಕಾಯುವಂತ ದೇವನಾಗಿದ್ದಾನೆ. ಒಂದು ಸಮಯ ನಾವೆಲ್ಲರೂ ಕೂತುಕೊಂಡವರಾಗಿ ಏಸಪ್ಪನ ಎಷ್ಟು ನಾವು ಸ್ತೋತ್ರ ಮಾಡಿದ್ರು ಸಾಧುತ್ತೇವೆ. ಕೀರ್ತನೆಗಾರ ಈ ರೀತಿ ಹೇಳ್ತಾನೆ, ಯಾವುದೇ ಸ್ತೋತ್ರ ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಹೌದು ಪ್ರಿಯರೇ, ನಾನು ಎಷ್ಟು ಸ್ತುತಿಸುವುದೇ ಮಾಡಬೇಕು. ಇನ್ನೇ ಅಧಿಕವಾಗಿ ಎಲ್ಲರೂ ಉತ್ಸಾಹದಿಂದ ಚಪ್ಪಾಳೆ ತಟ್ಟುತ್ತಾ ಹಾಡು ಸ್ಟಾರ್ಟ್ ಚಪ್ಪಾಳೆ ತಟ್ಟುತ್ತಾ ನಾವು ಹಾಡಾಡ್ಕೊಂಡು ದೇವರ ಸ್ತೋತ್ರ ಮಾಡಬೇಕು. ಎಷ್ಟು ಸ್ತುತಿಸಿದರು ಸಾಲದು యేసయ్య, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು యేసయ్య, ನಿನ್ನ ಪ್ರೀತಿಯ ವರ್ಣಿಸಲಾಗದು. ಎಷ್ಟು ಸ್ತುತಿಸಿದರು ಸಾಲದು యేసయ్ಯ, ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು
ದೇವರ ವಾಕ್ಯ ಹೇಳ್ತದೆ, ಆಕಾಶ ಮಣ್ಣೆಯಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ, ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ, ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲಾ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ, ಸೂರ್ಯಚಂದ್ರರೇ ಆತನನ್ನು ಸ್ತುತಿಸಿರಿ, ಹೊಳೆಯುವ ಎಲ್ಲಾ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ, ಉನ್ನತವಾದ ಆಕಾಶವೇ ಅದರ ಮೇಲಿರುವ ಜಲರಾಶಿಗಳೇ ಆತನನ್ನು ಸ್ತುತಿಸಿರಿ, ಅವು ಯೆಹೋವನ ನಾಮವನ್ನು ಸ್ತುತಿಸಲಿ. ಹೌದು ಪ್ರಿಯರೇ, ಭೂಮಿ ಆಕಾಶಗಳಲ್ಲಿ, ಭೂಮಿಯ ಕೆಳಗಡೆ, ಆಕಾಶ ಮೇಲೆ ಎಲ್ಲದರಲ್ಲಿ ಯಾವುದರಲ್ಲೂ ಯೇಸುಕ್ರಿಸ್ತ ನಾವು ಬಿಟ್ಟದ್ದು ಯಾವ ನಾಮವೂ ಇಲ್ಲ ಪ್ರಿಯರೇ. ಆತನ ಒಂದು ನಾಮವನ್ನೇ ದೇವರು ನಮಗಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಮ್ಮ ರಕ್ಷಣೆಗಾಗಿ, ನಮ್ಮ ವಿಮೋಚನೆಗಾಗಿ ಅಂತ ನಾಮವನ್ನು ನಾವು ಸ್ತೋತ್ರ ಮಾಡಲು ಬಂದಿದ್ದೇವೆ. ನಮಗೆ ಆತನು ಸ್ನೇಹಿತನಾಗಿದ್ದಾನೆ, ನಮಗೆ ಆತನು ತಂದೆಯಾಗಿದ್ದಾನೆ, ನಮಗೆ ಆತನು ಹಿರಿಯನಾಗಿದ್ದಾನೆ, ನಮ್ಮ ಕಪ್ತಾಯನಾಗಿದ್ದಾನೆ, ಆತ ನಮಗೆ ಎಲ್ಲವೂ ಎಳೆದಾಗಿದ್ದಾನೆ ಪ್ರಿಯರೇ. ಅಂತ ದೇವರನ್ನ ಸಮಯ ತೆಲುಗುವುದು ಗೀತೆ ಮೂಲಕವಾಗಿ ದೇವರನ್ನು ನಾವು ಸ್ತೋತ್ರ ಮಾಡೋಣ. Thank you.
ನಿನ್ನೆ ನಾಳೆಸುತ್ತೇನು ಚಿರಕಾಲ ಸ್ನೇಹಿತುಡ ನಾ ಹೃದಯಾನ ಕಣ್ಣಿಗೆತ್ತುಡ ಚಿರಕಾಲ ಸ್ನೇಹಿತುಡ ನಾ ಹೃದಯಾನ ಕಣ್ಣಿಗೆತ್ತುಡ ಹೌದು ಪ್ರಿಯರೇ, ನಾವೆಲ್ಲರೂ ನಿಂತುಕೊಂಡವರಾಗಿ ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ತೊಲಗಿದ್ದೇವೆ ಪ್ರಿಯರೇ. ಆತನ ಪ್ರೀತಿಯಿಂದ ನಾವು ಜೀವಿಸ್ತಾ ಇದ್ದೇವೆ. ಆಮೇಲೆ ಆತನ ಮೇಲೆ ಪ್ರೀತಿ ಇಟ್ಟಿಲ್ಲ ಅಂದ್ರೆ ನಾವು ಯಾವಾಗಲೂ ನಾಶವಾಗಿ ಹೋಗ್ತಾ ಇದ್ದೀವಿ. ಆದರೆ ಆತನ ಒಂದು ಶುದ್ಧವಾದ ಪ್ರೀತಿ, ಆತನ ಕರುಣೆ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದೆ ಪ್ರಿಯರೇ. ನಾವೆಲ್ಲರೂ ಬಾಯಿಗಳನ್ನು ತೆಗೆದು ದೇವರಿಗೆ ಸ್ತೋತ್ರ ಮಾಡೋಣ. ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಪ್ರಿಯರೇ. ಕಳೆದ ವಾರ ಕಳೆದ ತಿಂಗಳ ದೇವರು ನಮ್ಮನ್ನು ಕಾಯ್ದಿದ್ದಾನೆ. ಲಾಕ್ಡೌನ್ ಆಗಿದ್ರು ಸರಿ, ಸೀಲ್ಡೌನ್ ಆಗಿದ್ರು ಸರಿ, ಏನೇ ಇದ್ರು ಸಹ ಲೋಕದ ದೇವರು ಮೊದಲಿದ್ದಾನಲ್ಲ ಅಂತ ದೇವರಿಗೆ ನಾವು ಬಾಯಿ ತೆಗೆದು ಸ್ತೋತ್ರ ಮಾಡೋಣ. ಸ್ತೋತ್ರ ರಾಜ, ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಯೇಸಪ್ಪ. ನಿನಗೆ ಮಹಿಮೆ, ನಿನಗೆ ಘನತೆ, ನಿನಗೆ ಸ್ತೋತ್ರ ರಾಜ. ಯೇಸಪ್ಪ ನೀನು ಎಷ್ಟು ಒಳ್ಳೆಯವನಾಗಿದ್ದ, ನಮ್ಮ ಜೀವಿತಗಳು ಒಳ್ಳೆ ಕುಟುಂಬನಾಗಿದ್ದೀಯ ಕರ್ತನೇ. ಅಪ್ಪ ಯೆಹೋವ ರಾಫ ಆಗಿದ್ದೀಯ, ನಿನಗೆ ಸ್ತೋತ್ರ ಉಂಟಾಗಲಿ. ಅಪ್ಪ ಯೆಹೋವ ಶಾಲೋಮ್ ಆಗಿದ್ದೀಯ, ನಿನಗೆ ಸಮಾಧಾನ ಕಟ್ಟಲಿದ್ದೀಯ, ನಿನಗೆ ಸ್ತೋತ್ರ ಉಂಟಾಗಲಪ್ಪ. ಎಲ್ಲ ಭಯವನ್ನು ತೆಗೆದಾಕಿದ್ದ ದೇವನೇ ನಿನಗೆ ಸ್ತೋತ್ರಪ್ಪ. ನಿನ್ನ ಸಮಾಧಾನವನ್ನು ಕೊಡಲಿಕ್ಕಿಲ್ಲ ಕರ್ತನೇ. ನಿನ್ನ ಮಿತಿಗಿದೆಯಲ್ಲ ಅದಕ್ಕಾಗಿ ನಿನಗೆ ಸ್ತೋತ್ರ. ಎಪಿರೇಸು ನಾಡಿಗೆಯನ್ನು ಕಾಯುತ್ತಾ ಇದ್ದೀಯ, ಹಲ್ಲೆಲೂಯಾ, ನಿನಗೆ ಸ್ತೋತ್ರ ಉಂಟಾಗಲಪ್ಪ. ಓ ಕೋಟಿ ಸ್ತೋತ್ರ ರಾಜ. Thank you Jesus, thank you Lord, thank you Father. We praise you Master, hallelujah, hallelujah, thank you Master. Lord, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ ಶಾಂತವಾದ ನೀರ ಬಳಿ ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವ
ಸ್ತೋತ್ರ ದೇವ. ಅಪ್ಪ ನಮ್ಮ ಕುರುಬನಾಗಿದ್ದು ನಮಗೆ ಬೇಕಾದೆಲ್ಲವನ್ನು ಒದಗಿಸಿಕೊಡ್ತಾ ಇದ್ದೀರ ಕರ್ತ. ಈ ಲೋಕದಲ್ಲಿ ನಾವು ಕರ್ತನೆ ಬೆಳಕಾಗಿರುವಂತೆ ಅಪ್ಪ ನಮ್ಮ ಅಕ್ಕಪಕ್ಕ ನೋಡಿ ನಾವು ಭಯಪಡದಂತೆ ಸಪ್ಪ ನಮ್ಮೊಂದಿಗಿದ್ದು ಕಟ್ಟ ಧೈರ್ಯ ಕೊಡ್ತಾ ಇದೆಯಲ್ಲ ನಿಮಗೆ ಸ್ತೋತ್ರ ಹೋಗ್ತಾ ಇದ್ದೀನಿ. ಒಳ್ಳೆ ಕುರುಬನ ಹಾಗೆ ಹಸುರಿ ಭಾವ ನಮ್ಮ ಇಡ್ತಾ ಇದೆಯಲ್ಲ ಈಸಪ್ಪ. ದಿನ ನಮ್ಮೊಂದಿಗಿದೆಯಲ್ಲ ಈಸಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ ಸಚ್ಚ ಮಹಿಮೆ ನಿನಗೆ ಉಂಟಾಗಲಿ. ಹಾಲೆಲೂಯಾ. ನಿನ್ನನ್ನೇ ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಯು ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಯು ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ.
ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಹಾಲೆಲೂಯಾ, ಸ್ತೋತ್ರ ಯೇಸಪ್ಪ. ಪರಿಶುದ್ಧರು 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 ನೀನೇ ಆಗಿದ್ದೀರಿ. ರಕ್ಷಕನಾಗಿ ಲೋಕವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿ ಈ ಲೋಕದಲ್ಲಿ ನಾವು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಕಡೆಯೆಲ್ಲ ಅದಕ್ಕಾಗಿ ನಿನಗೆ ಆಗಲ್ಲಪ್ಪ. ಹೌದು ರಾಜ, ನೀನೇ ನಮ್ಮ ದೇವರು, ನಮ್ಮ ನಾಯಕ, ನಮ್ಮ ಒಡೆಯನು ಆಗಿರ್ತಿ, ನಮ್ಮ ದೇವರಾಗಿರ್ತಿ. ಯೇಸಪ್ಪ ನಿನಗೆ ಸ್ತೋತ್ರ ರಾಜ. ಈ ಆರಾಧನೆಯನ್ನು ಸ್ವೀಕಾರ ಮಾಡಿಕೊಂಡಕ್ಕಾಗಿ ಸ್ತೋತ್ರಪ್ಪ. ಬಾ, ಆರಾಧನೆಯ ಒಂದೊಂದು ಭಾಗದಲ್ಲಿ ಕರ್ತನೆ ಅಪ್ಪ ನೀವು ನಮ್ಮ ನಡೆಸಬೇಕು. ಒಬ್ಬ ಸೇನಾಧೀಶ್ವಾದ ಯೇಸು ಕ್ರಿಸ್ತನೇ ನಿನ್ನ ಭಾಗದಲ್ಲಿ ನಾವು ಬಂದಿದ್ದೆವು, ನಮ್ಮ ನೀವೇ ನಡೆಸಬೇಕು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಳೆಯುತ್ತೇವೆ. ನಾವು ನಿಂತಿರುವಂತೆ ನಮ್ಮ ಸತ್ಯವೇದಗಳನ್ನು ಹೊಸ ಒಡಂಬಡಿಕೆ ತಿಳಿಸ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 43ನೇ ವಚನದಿಂದ 48ನೇ ವಚನ ಓದಿಕೊಳ್ಳೋಣ. ಮತ್ತಾಯ 5:43 48. ಮ್ಯಾಥ್ಯೂ ಚಾಪ್ಟರ್ 5 ವರ್ಸಸ್ 43 to 48. ನಮ್ಮ ರಾಧಾ ಸೋರಿ ಈ ವಚನ ಓದಬೇಕು ಹೇಳ್ಕೊಡ್ತೇನೆ. ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೋ ಒಳ್ಳೆಯವರ ಮೇಲೆಯೋ ತನ್ನ ಸೂರ್ಯನು ಮೂಡುವನಂತೆ ಮೂಡುತ್ತಾನೆ. ನೀತಿವಂತನ ಮೇಲೆಯೋ ಅನೀತಿವಂತನ ಮೇಲೆಯೋ ಮಳೆ ಸುರಿಸುತ್ತಾನೆ. ನಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದಂತಾಗಿತ್ತು? ಅನ್ಯ ಜನಾಂಗಗಳು ಸಹ ಹಾಗೆ ಮಾಡುವುದಿಲ್ಲವೇ? ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾವ ದೋಷವೂ ಇಲ್ಲದವರಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ದೇವರು ಈ ವಾಕ್ಯಗಳ ಭಾಗವನ್ನು ಆಶೀರ್ವದಿಸಿ ಎದ್ದು ಕೂತ್ಕೊಳ್ಳೋಣ. ಕಾಣಿಕೆ ಭಾಗ ದೇವಾ
ನಿಜವಾಗ್ಲೂ ನಮಗೆ ಆತ ನಮ್ಮ ಪ್ರೀತಿ ಮಾಡಂಗೆ ಲೋಕದಲ್ಲಿ ಯಾರಿಗೂ ಪ್ರೀತಿ ಮಾಡೋಕ್ಕಾಗಲ್ಲ. ನಾವೆಷ್ಟೇ ಸರಿ ಇಲ್ಲ ಅಂದ್ರೂ ಕೂಡ, ನಾವೆಷ್ಟೇ ತಪ್ಪುಗಳು ಮಾಡ್ತಾ ಇದ್ರು ಸಹ ದೇವರು ನಮ್ಮನ್ನು ಕ್ಷಮಿಸಿ ಆತನ ಮಕ್ಕಳಾಗಿ ನಮ್ಮನ್ನು ಕರೆದು ಆತನಲ್ಲಿ ನಮ್ಮನ್ನು ನಡೆಸ್ತಾನಲ್ಲ. ನಾವು ಮನುಷ್ಯರಾದ್ರೆ ಏನು ಮಾಡ್ತೀವಿ? ಸಾಯಿನೆ ಅಂತ. ನನ್ನೇ ಸ್ವಲ್ಪ ಗಂಡಲ್ ಬಂದ ನಮ್ಮೊಂದಿಗಿದ್ದು ಎಷ್ಟು ಚೆನ್ನಾಗಿ ನಡೆಸ್ತಾರೆ. ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಮಾಡುವಾಗಿದೆ. ಒಂದು ಸಮಯದಲ್ಲಿ ಈ ವಾರದ ಜನ್ಮನ ಆಚರಿಸ್ಕೊಳ್ಳುವಂಥವ್ರು ಅದೇ ಮದುವೆ ದಿನ ಆಚರಿಸ್ಕೊಳ್ತಿದ್ರೆ ದಯವಿಟ್ಟು ನಿಂತ್ಕೊಂಡಾಗ ನನಗಾಗಿ ಪ್ರಾರ್ಥನೆ ಮಾಡ್ತೀವಿ. ಸೊ ಗೋಯಿಂಗ್ ಟು ಸೆಲೆಬ್ರೇಟ್ ದ ಬರ್ತ್ಡೇಸ್ ಅಂಡ್ ದ ಮ್ಯಾರೇಜ್. If anyone is here, please stand up so that we can pray for you. ನಿಮಗೋಸ್ಕರ ಪ್ರಾರ್ಥನೆ ಓಕೆ, ಕಾರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರ ಪರಲೋಕ ತಂದೆ, ಒಂದು ಸನ್ನೆಕಾಯಿ ಸ್ತೋತ್ರ ಉಂಟಾಗಲಿ. ಅಪ್ಪ, ನಿನ್ನ ಮಕ್ಕಳು ನಿನಗಾಗಿ ಕೊಟ್ಟು ಬರ್ತ, ನಿನ್ನ ರಾಜ್ಯಕ್ಕಾಗಿ ಕೊಟ್ಟು ಬರ್ತಾ ಅವನ ಕಾಯಿ ನಾನು ಆಶೀರ್ವದಿಸೋದಕ್ಕೆ ನಾನು ಬೇಡುತ್ತೀನಪ್ಪ. ಹೌದು ರಾಜ, ನೀನು ಕೊಟ್ಟುದಲ್ಲಿ ನಿನ್ನ ಆಶೀರ್ವಾದದಲ್ಲಿ ನಾವು ನಿನಗೆ ಕೊಟ್ಟಿದ್ದೇವೆ ಕಂತ. ಅದು ನಿನ್ನ ಒಂದು ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕೊಟ್ಟಿರುವಂಥ ಪ್ರತಿಯೊಂದು ಕರೆಗಳನ್ನ ಆಶೀರ್ವದಿಸಿ ಮುಂಬರುವ ದಿನಗಳಿಂದ ಅಧಿಕವಾಗಿಯಪ್ಪ ಸಂತೋಷವಾಗಿ ನಿನ್ನ ಒಂದು ಕರ್ತನೆ ಏಸಪ್ಪ. ಹೌದು ರಾಜ, ಹೊಲದಲ್ಲಿ ಬಿತ್ತುವಂತೆ ನೀನು ಕಾರ್ಯ ಮಾಡು. ನಿನ್ನ ಒಂದು ಕಾರ್ಯಗಳಿಗಾಗಿ, ನಿನ್ನ ಸೇವೆಗಾಗಿ ಕರ್ತನೆ ಸಂತೋಷವಾಗಿ ಕೊಡುವಂತೆ ಕಾರ್ಯ ಮಾಡಪ್ಪ. ಅವರಿಗೆ ಎಲ್ಲ ಕೊರತೆಗಳನ್ನು ನೀಗಿಸು. ನಿನ್ನ ನಾಮದ ಮಹಿಮೆಯಾಗಿ ನಡೆಸಿಕೊಡು ಕಂತ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯದಿದ್ದೇನೆ. ಈಗ ಅನೌನ್ಸ್ಮೆಂಟ್ ಅಂತ ಈ ವಾರದ ಪ್ರಕಟಣೆಗಳು. ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ. ಹೊಯ್ಸಳನಗರ ಮತ್ತು ಕಮನಹಳ್ಳಿ ಪ್ರಾಂತ್ಯದಲ್ಲಿ ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ. ಮತ್ತು ಶನಿವಾರ ಅದು ಮೊದಲನೇ ದಿನವಾಗಿರುವುದರಿಂದ ಆಗಸ್ಟ್ ತಿಂಗಳ ಮೊದಲನೇ ದಿನ ಅದು ಆಗಿರುವುದರಿಂದ ಶನಿವಾರ ಮುಂಜಾನೆ 6 ಗಂಟೆಗೆ ನಮ್ಮ ಸಭೆಯಲ್ಲಿ ಬೆಳಗಿನ ಜಾವದ ಒಂದು ಆರಾಧನೆ ಇರುತ್ತದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ದಿನ ಶನಿವಾರ ಸಾಯಂಕಾಲ ಮತ್ತೆ ನಾವು ಆರಾಧನೆಗೆ ಸೇರಿ ಬರುವಂತರಾಗಿರುತ್ತೇವೆ. 5 ಗಂಟೆಗೆ ಮೊದಲನೇ ಆರಾಧನೆ ಮತ್ತು 6:30ಕ್ಕೆ ಎರಡನೇ ಆರಾಧನೆ ಇರುತ್ತದೆ. ವಿವಾಹ ಪ್ರಕಟಣೆ. ಸಭೆ ದಿವ್ಯ ಜ್ಯೋತಿ ನ್ಯಾಸರಿನ್ ಚರ್ಚ್ ತಂದೆ ಸುಂದರ್ ರೆಡ್ಡಿ ಹಾಗೂ ತಾಯಿ ಅರುಣಾ ರೆಡ್ಡಿ ಇವರ ಮಗನಾದ ದೀಪಕ್ ಎಂಬುವವರಿಗೂ, ಸಭೆ ಬ್ರೈಟ್ ಚರ್ಚ್ ಆಫ್ ದ ನ್ಯಾಸರಿನ್ ನಲ್ಲೂರಲ್ಲಿ ತಂದೆ ರೆವರೆಂಡ್ ಶ್ರೀನಿವಾಸ್, ತಾಯಿ ಸವಿತಾ ಇವರ ಮಗಳಾದ ಪ್ರೈಸಿ ಎಂಬುವವರಿಗೂ ವಿವಾಹದ ಮಾತಾಗಿದೆ. ಈ ವಿವಾಹಕ್ಕೆ ಯಾವುದಾದರೂ ಆಕ್ಷೇಪಣೆ ಇದ್ದಲ್ಲಿ ಸಭಾಪಾಲಕರಿಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಇದು ಸಭೆಗೆ ತಿಳಿಸುವಂತ ಎರಡನೇ ಪ್ರಕಟಣೆ. ನಾವು ಗೌರ್ಮೆಂಟ್ ಭಾನುವಾರ ಲಾಕ್ಡೌನ್ ತೆಗೆಯೋವರೆಗೂ ನಾವು ಶನಿವಾರ ಜೊತೆ ಮಾಡ್ತೇವೆ. 5 ಗಂಟೆಗೆ ಮತ್ತು 6:30. 5 ಗಂಟೆಗೆ ಬರಬೇಕಾಗಿರೋ ದೂರದಿಂದ ಬರೋರು, 6:30 ಬರಬೇಕಾದ್ರು ಹತ್ತಿರದಿಂದ ಬರೋರು ಅಲ್ಲ. ಯಾಕಂದರೆ ನಮಗೆ ಗೊತ್ತು ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು, ಅದಕ್ಕೋಸ್ಕರವಾಗಿ ನಾವು ದೂರ ಚೇರ್ ಹಾಕಬೇಕಾಗಿದೆ. ಅದಕ್ಕೋಸ್ಕರ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಬರಬೇಕಂತ ತಿಳ್ಕೊಳ್ತೇವೆ. ಈಗ ನಾವು ವಿಶೇಷವಾದ ಒಂದು ಸಮಯಕ್ಕೆ ಬಂದಿದ್ದೇವೆ. ದೇವರ ವಾಕ್ಯ ಕೇಳುವಂಥ ಒಂದು ಸಮಯ. ನಮ್ಮ ಹೃದಯವನ್ನು ಸಿದ್ಧ ಮಾಡಿಕೊಳ್ಳೋಣ. ನಮ್ಮ ಮನಸ್ಸುಗಳನ್ನ ಆ ಕಡೆ ಚಂಚಲವಾಗಿದ್ದಂತೆ ದೇವರು ತಾನೇ ಆತನ ವಾಕ್ಯದ ಮೂಲಕ ಮಾತಾಡಬೇಕಾದ್ರೆ ನಾವು ಕೇಳಿಸಿಕೊಂಡು ಅದನ್ನು ನಡೆಯಲಿಕ್ಕೆ ಬಲ ಕೊಡುವಂತೆ ನಮ್ಮ ಹೇಳುವಂಥ ನೋಡ್ ರಾಜವರು ಮುಂದೆ ಬಂದು ವಾಕ್ಯ ಬಂದಿದ್ದಾರೆ. Hallelujah. Hallelujah. Praise the Lord. Praise the Lord. ಚೆನ್ನಾಗಿದ್ದೀರಲ್ಲ? ದೇವರಿಗೆ ಸ್ತೋತ್ರ. ಕರ್ತನು ತನ್ನ ಕೃಪಾ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದಾನೆ. ತನ್ನ ಒಳಗೆ ಬರುವಂಥ ಪ್ರತಿಯೊಬ್ಬೊಬ್ಬರನ್ನು ಸ್ವೀಕರಿಸಿಕೊಳ್ಳುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ಆದುದರಿಂದ ಕೃಪಾ ಸಿಂಹಾಸನದ ಮೇಲೆ ವಿರಾಜಮಾನನಾಗಿರುವ ಕರ್ತರ ಕರ್ತನಿಗೂ ರಾಜರ ರಾಜನಿಗೂ ನಾನು ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ದಿನದ ಸಾಯಂಕಾಲ ನಿಮ್ಮ ಜೊತೆಯಲ್ಲಿ ವಾಕ್ಯ ಹಂಚಿಕೊಳ್ಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಹಿರಿಯ ಸಭಾಪಾಲಕರಾದಂಥ ಜೇಕಬ್ ಫ್ರಾನ್ಸಿಸ್ ಅಯ್ಯನವರಿಗೂ ಮತ್ತು ಸಭೆಯ ಪಾಲಕರಾದಂಥ ಮಾಸ್ಟರ್ ಅನಿತಾ ಅವರಿಗೂ, ಸಭಾಪಾಲಕ ಸಮಿತಿಯವರಿಗೂ ನಾನು ವಿಶ್ವವಾಣಿಯ ಪರವಾಗಿ ಪ್ರೀತಿಯಿಂದ ವಂದಿಸುವಂಥವನಾಗಿದ್ದೇನೆ. ದೇವರು ಬಹಳ ಆಶ್ಚರ್ಯಕರವಾದಂಥ ರೀತಿಯಿಂದ
ನಮ್ಮೆಲ್ಲರನ್ನ ಈ ದಿವಸಗಳಲ್ಲಿ ತನ್ನ ಆಶ್ರಯದ ಕೆಳಗೆ ಮರೆ ಮಾಡಿಕೊಂಡು ಕಾಪಾಡ್ತಾ ಇದ್ದಾನೆ, ಕರುಣಿಸ್ತಾ ಇದ್ದಾನೆ, ಕಟಾಕ್ಷಿಸುತ್ತಾ ಇದ್ದಾನೆ. ಆದ್ದರಿಂದ ನಾವು ಕರ್ತನಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕೂಡ ಅದು ಸ್ವಲ್ಪವೇ ಆಗಿದೆ ಪ್ರಿಯರೇ. ಇತ್ತೀಚಿನ ದಿವಸಗಳಲ್ಲಿ ಎಲ್ಲಿ ನೋಡಿದರೂ ಜನರು ಭಯದಿಂದಲೂ, ಆತಂಕದಿಂದಲೂ, ಚಿಂತೆಯಿಂದಲೂ ಜೀವಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇವರೆಲ್ಲರ ಮಧ್ಯದಲ್ಲಿಯೂ ದೇವರು ನಮ್ಮನ್ನು ಬೆಳಕಾಗಿಯೂ ಉಪ್ಪಾಗಿಯೂ ಇಟ್ಟು ಅವರಿಗೆ ಧೈರ್ಯ ತುಂಬುವಂಥ ಸೇವೆ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ಕರ್ತನಿಗೆ ಎಷ್ಟು ಸ್ತೋತ್ರಗಳನ್ನು ಸಲ್ಲಿಸಿದರೂ ಸಾಲುವುದಿಲ್ಲ. ಇವತ್ತು ವಿಶ್ವವಾಣಿಯ ಮೂಲಕವಾಗಿ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಎಲ್ಲ ಭಾಷೆಗಳವರ ಮಧ್ಯದಲ್ಲಿಯೂ ಪ್ರತಿದಿನ ಮುಂಜಾನೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಸರಪಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಪ್ರಾರ್ಥನೆಯಲ್ಲಿ ಭಾರತ ದೇಶದ ಒಟ್ಟು 5 ಲಕ್ಷ ಜನರು ನಮ್ಮ ದೇಶಕ್ಕಾಗಿ ಮತ್ತು ಎಲ್ಲ ದೇಶದಲ್ಲಿ ಜರುಗ್ತಾ ಇರುವಂಥ ಅಲ್ಲದ ಸಂಗತಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಿವ್ಯಜ್ಯೋತಿ ನಾಜರಿನ್ ಸಭೆ ಗ್ರೂಪ್ನಲ್ಲಿ ನಾನು ಎಲ್ಲರಿಗೂ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡ್ತಾ ಇದ್ದೇನೆ. ಈ ಎಲ್ಲ ಪ್ರಾರ್ಥನಾ ಮನವಿಗಳಿಗೆ ನೀವು ಸ್ಪಂದಿಸುವವರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಆದ್ದರಿಂದ ನಾನು ಕರ್ತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ರೀತಿ ಪ್ರಾರ್ಥನಾ ಮನವಿಗಳನ್ನು ನಾವು ಸಿದ್ಧಪಡಿಸಿಕೊಳ್ತೇವೆ. ಇವುಗಳನ್ನು ಆಯಾ ಭಾಷೆಗಳಿಗೆ ನಾವು ತರ್ಜುಮೆ ಮಾಡ್ತೇವೆ. ನಮ್ಮ ದೇಶದಲ್ಲಿರುವಂಥ ಒಟ್ಟು 440 ಭಾಷೆಗಳಲ್ಲಿ ಈ ಪ್ರಾರ್ಥನಾ ಮನವಿಗಳನ್ನು ನಾವು ತರ್ಜುಮೆ ಮಾಡಿ ಆಯಾ ಭಾಷೆಗಳವರು ಆಯಾ ಭಾಷೆಯಲ್ಲಿಯೇ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು ಎಂಬುವಂಥ ಉದ್ದೇಶದಿಂದ ಎಲ್ಲರಿಗೂ ನಾವು ಈ ಮನವಿಗಳನ್ನು ಕಳಿಸಿಕೊಡ್ತಾ ಇದ್ದೇವೆ. ಸೊ ನಾನು ಕೂಡ ಕನ್ನಡ ಭಾಷೆಯಲ್ಲಿ ಇದನ್ನು ತರ್ಜುಮೆ ಮಾಡಿ ಪ್ರತಿದಿನ ರಾತ್ರಿ 8 ಆಗಲಿ 9 ಆಗಲಿ 10 ಆಗಲಿ ಎಲ್ಲರಿಗೂ ಕಳಿಸಿಕೊಡ್ತಾ ಇದ್ದೇನೆ. ಹೀಗಾಗಿ ದೇವರು ಈ ಪ್ರಾರ್ಥನಾ ಸೇವೆಯನ್ನು ಆಶೀರ್ವಾದ ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ, ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟೋ ಮಂತ್ರಿಗಳು ನಮ್ಗೆ ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಮಾಡದೇ ಇರ್ತಕ್ಕಂಥ ಒಂದು ಉತ್ತಮವಾದಂಥ ಸೇವೆ ನೀವು ಮಾಡ್ತಾ ಇದ್ದೀರಾ. ನಮ್ಮ ದೇಶದಲ್ಲಿರುವಂಥ ಎಲ್ಲ ಮಂತ್ರಿಗಳನ್ನು, ಪ್ರಧಾನಮಂತ್ರಿಗಳನ್ನು, ಇನ್ನಿತರರನ್ನು ಜ್ಞಾಪಕ ಮಾಡಿಕೊಂಡು, ಪೊಲೀಸ್ ಇಲಾಖೆಯವರನ್ನ, ಆರೋಗ್ಯ ಇಲಾಖೆಯವರನ್ನ ಜ್ಞಾಪಕ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಆದ್ದರಿಂದ ನಾವು ನಿಮಗೆ ಹ್ಯಾಟ್ಸಪ್ ಎಂಬುದಾಗಿ ಹೇಳುತ್ತೇವೆ ಎಂಬುದಾಗಿ ತಿಳಿಸುವಂಥವರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆಗೆ ಏನೇನೆಲ್ಲ ಅಗತ್ಯತೆ ಇದೆಯೋ ಅದನ್ನು ನಾವು ಮಾಡುವುದಕ್ಕೆ ಸಿದ್ಧರೆಂಬುದಾಗಿಯೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ನಿಂದಿರ್ತಕ್ಕಂಥ ಮಂತ್ರಿಗಳು, ಸ್ಟೇಟ್ ಗೌರ್ಮೆಂಟ್ನಿಂದಿರ್ತಕ್ಕಂಥ ಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಮೊನ್ನೆ ಶ್ರೀರಾಮುಲವರು ಕೂಡ ಫೋನ್ ಮಾಡಿ ನಮಗೆ ಈ ವಿಷಯವನ್ನು ತಿಳಿಸಿದರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ದೇವರು ಖಂಡಿತವಾಗಿಯೂ ಕೂಡ ನಮ್ಮ ದೇಶವನ್ನು, ನಮ್ಮನ್ನು ಈ ಕೋವಿಡ್-19 ತಪ್ಪಿಸಿ ಕಾಪಾಡ್ತಾನೆ. ಒಂದು ವಚನ ಓದ್ಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ. ಸಹೋದರರಲ್ಲಿ ಒಬ್ಬರು, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 9ನೇ ವಚನ. ಸಹೋದರಿಯರಲ್ಲಿ ಒಬ್ಬರು, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ಇಬ್ರಿಯ 13:9. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಸಾಕು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗಳು, ದುರ್ಬೋಧಕರ ಕುಯುಕ್ತಿಗಳಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕೆಂಗೆಟ್ಟು ಗಾಳಿಯಿಂದ ಅತ್ತಿತ್ತ ಮುಟ್ಟಿಸಿಕೊಂಡು ಹೋಗುವವರಾಗಿರಬಾರದು. ಸಾಕು. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದಂಥ ಆರಾಧನೆಯ ಸಮಯಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಕರ್ತನೇ, ನೀನು ಮಾತಾಡುವಂಥ ದೇವರಾಗಿದ್ದೆ. ಮಾತಾಡುವಂಥ ಮನುಷ್ಯರಿಗೆ ಮಾತಾಡುವಂಥವನಾದ ನಿನ್ನ ಅವಶ್ಯಕತೆ ಇದೆ ಸ್ವಾಮಿ. ಆದುದರಿಂದ ನೀನು ಮಾತಾಡುವುದಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ. ಆದುದರಿಂದ ನಿಮ್ಮ ದಾಸನಾದಂಥ ನನ್ನನ್ನು ಶಿಲುಬೆಯ ಅಡಿದಾವರಿಯಲ್ಲಿ ಮರೆಮಾಡಿಕೊಂಡು ನೀನು ಮಾತಾಡು ಕರ್ತನೆ. ಅದರಿಂದ ನಮ್ಮೆಲ್ಲರಿಗೂ ಪ್ರಯೋಜನವಾಗುವಂತೆ, ಆತ್ಮದಲ್ಲಿ ಬಲಗೊಳ್ಳುವಂತೆ ನೀನು ತಾನೇ ಕೃಪೆ ಕೊಟ್ಟು ನಡೆಸೆಂಬುದಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ವಿನಯದಿಂದಲೂ ಬಹುತಾಳ್ಮೆಯಿಂದಲೂ ದೀನತೆಯಿಂದ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಗೆ. ಆಮೇಲೆ ಓದಿರುವಂಥ ವಚನದಲ್ಲಿ ನಾವು ಈ ಪ್ರಕಾರವಾಗಿ ನೋಡ್ತಾ ಇದ್ದೇವೆ. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಇವತ್ತು
ಈ ಕೋವಿಡ್-19 ಬಂದು ಏನು ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಯಾರೆಲ್ಲ ವಾಟ್ಸಪ್ನಲ್ಲಿ ಏನು ಮಾಡ್ಬೇಕಂತ ಹೇಳ್ತಾರೆ ಅದೆಲ್ಲ ಮಾಡ್ತಾರೆ. ಕರೆಕ್ಟಾ? ಒಂದು ಅರ್ಧ ಬಾಟಲ್ ನೀರು ಹಾಕ್ಕೊಳ್ರಿ, ಅದರೊಳಗೆ ಸ್ವಲ್ಪ ಕಾಫಿ ಪುಡಿನೋ ಅಥವಾ ಟೀ ಪುಡಿನೋ ಹಾಕ್ಕೊಳ್ರಿ, 4-5 ಮೆಣಸು ಕಾಳು, 4-5 ಲವಂಗ, ಒಂದು ಬೆರಳಿನಷ್ಟು ಗಾತ್ರದ ಶುಂಠಿ ಜಜ್ಜಿ ಪುಡಿ ಮಾಡಿ ಹಾಕಿ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಕಾಯಿ ಹಿಂಡ್ಕೊಂಡು ಕುಡಿದು ಬಿಡ್ರಿ. ಓಕೆ, ಆ ಕಡೆ ಟೋನಿ ಬ್ರದರ್ದಿಂದ ಇನ್ನೊಂದು ಮೆಸೇಜ್ ಬರ್ತದೆ. ಹೇಗೆ ಮುಂಜಾನೆ ಎದ್ದ ತಕ್ಷಣ 6 ಬಾಟಲ್ ಕಬ್ಬಿನ ಹಾಲು ಕುಡಿದ್ರಿ. ಓ, ಅದನ್ನು ಕೂಡ ಮಾಡಿ. ಕರೆಕ್ಟ್ ಅಲ್ಲ ನೋಡ್ರಿ, ಈ ಕೋವಿಡ್ ವಿಷಯದಲ್ಲಿ ಜನ ಏನೇನು ಹೇಳ್ತಾ ಇದ್ದಾರೋ ಅದೆಲ್ಲ ಮಾಡ್ತಾ 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 ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಜೊತೆಗೆ ನಾವು ಕೂಡ ಗೊಂದಲಕ್ಕೊಳಗಾಗ್ಬಿಟ್ಟಿದ್ದೀವಿ. ನಮ್ಮ ಮನೆಯವರಂತೂ ತುಂಬ ರೆಸ್ಟ್ರಿಕ್ಟ್ ಮಾಡಿಬಿಟ್ರು ನನಗೆ, ನೀವು ಮನೆಯಿಂದ ಹೊರಗೆ ಹೋಗಬೇಡ, ಏನು ಮಾಡಬೇಕು ಮನೆಯಿಂದಲೇ ಕೆಲಸ ಮಾಡು. ಆಫೀಸಿನಲ್ಲಿ ಏನು ಮಾಡ್ತಿದ್ಮೇಲೆ ಕೆಲಸ ಅದರಷ್ಟು ಡಬಲ್ ಮನೆಯಲ್ಲಿ ಮಾಡ್ತಾಯಿದ್ದೀವಿ. ಎನಿಹೌ, ಈ ಡಿಸ್ಟ್ರಾಕ್ಟಿಂಗ್ ಲೋಕ, ಇವತ್ತಿನ ಸಂದೇಶ ಏನಂತ ಹೇಳುತ್ತಂದರೆ ಸ್ಟ್ಯಾಂಡಿಂಗ್ ಫಾರ್ಮಿಂಗ್ ಡಿಸ್ಟ್ರಾಕ್ಟಿಂಗ್, ಗೊಂದಲಮಯವಾದಂಥ ಕಳವಳಕಾರಿಯಾದಂಥ ಆತಂಕವನ್ನು ಉಂಟು ಮಾಡ್ತಾ ಇರುವಂಥ ಈ ಪ್ರಪಂಚದಲ್ಲಿ ದೇವರ ಮಕ್ಕಳಾದಂಥ ನಾವು ಯಾವ ರೀತಿಯಿಂದ ದೃಢವಾಗಿದ್ದು ಪರಿಸ್ಥಿತಿಗಳನ್ನು ಎದುರಿಸಿ ಜಯ ಹೊಂದುವಂಥವರಾಗಿರಬೇಕು ಎಂಬುದು ಹೋಗ್ತದೆ. ಇವತ್ತು ಕೋವಿಡ್ ವಿಷಯದಲ್ಲಿ ನಾವು ಪಕ್ಕಕ್ಕೆ ಇಟ್ಟುಬಿಡೋಣ. ಯಾಕಂದರೆ ಇಂಥ ಕೋವಿಡ್ಗಳು ಈ ಹಿಂದೆಯೂ ಕೂಡ ಬಂದಿವೆ. ಇವತ್ತು ನಾವು ನೋಡ್ತಾ ಇರುವಂಥ ಸಾವು ನೋವುಗಳು ಏನೂ ಅಲ್ಲ. ತಾವಿದನ್ನು ಒಂದು ಸಾರಿ ಹೋಗಿ ಹಿಂಗೆ ಕತ್ತಿ ಬೀಸಿದ್ರೆ ಸಾಕು, 70,000 ಜನ ಹಾಗೆ ಬಿದ್ದುಬಿಡ್ತಾರೆ. ಕರೆಕ್ಟಾ? 40 ವರ್ಷ ಇಸ್ರಾಯೇಲ್ ಅರಣ್ಯ ಪ್ರಯಾಣದಲ್ಲಿ ಕಾನಾನ್ ದೇಶಕ್ಕೆ ಬರ್ತಾ ಇರಬೇಕಾದ್ರೆ ಎಷ್ಟು ಜನ ಸತ್ರು ಸರ್? ಹತ್ತತ್ರ 32 ಲಕ್ಷ ಜನ. ಅದರಲ್ಲಿ 2 ಹೊರತುಪಡಿಸಿ ಎಲ್ಲರೂ ಕಾನಾನ್ ದೇಶ ತಲುಪುವುದರೊಳಗೆ, ಇನ್ಕ್ಲೂಡಿಂಗ್ ಮೋಸಸ್ ಆ್ಯಂಡ್ ಆರೋನ್ ಆ್ಯಂಡ್ ಮಿರಿಯಮ್, ಎಲ್ಲರೂ ಲೋಕವನ್ನು ಬಿಟ್ಬಿಟ್ರು. ಈ ಸಾವುಗಳು ಬರ್ತವೆ, ನೋ ಪ್ರಾಬ್ಲಮ್. ಮರಣ ಬಂದರೇನು ನನಗೆ ಸಿಟ್ಟಿಲ್ಲ, ತಿಳಿದಂಥ ಮಹಾತ್ಮರಿಗೆ ಇದು ಬಿಟ್ಟಿಲ್ಲ. ಆದರೆ ತಿಳಿದಂಥವನು ಒಬ್ಬನಿದ್ದಾನೆ, ಅವನ ಕಾಲಗಳನ್ನು ಹಿಡಿದ್ರೆ ಆತನ ಯಾವಾಗಲೂ ನಮ್ಮ ಕೈ ಬಿಡುವುದಿಲ್ಲ. ಆತನೇ ಯೇಸು ಕ್ರಿಸ್ತನು. ಹೀಗಾಗಿ ಇವತ್ತಿನ ದಿವಸಗಳಲ್ಲಿ ಅನೇಕರು ಅನೇಕ ರೀತಿಯಿಂದ ಗೊಂದಲಮಯವಾಗಿದ್ದಾರೆ. ಒಬ್ಬ ಸಹೋದರಿ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ, ಡಾಕ್ಟ್ರೇ ನನ್ನ ಗಂಡ ಹೊರಗಿನಿಂದ ಬಂದ, ಅವನ ಬಟ್ಟೆಯೆಲ್ಲ ಬಿಚ್ಚಿಸಿ ಸ್ನಾನ ಮಾಡಿಸಿದ್ದೀನಿ, ಈಗ ಬಟ್ಟೆಯೆಲ್ಲ ಕುದಿಯುವಂಥ ನೀರಿನಲ್ಲಿ ಹಾಕಿಬಿಟ್ಟಿದ್ದೀನಿ, ಈಗೇನು ಮಾಡಲಿ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟ್ರ್ ಹೇಳ್ತಾನೆ, ಎತ್ಕೊಂಡು ಹೋಗಿ ಕುಕ್ಕರ್ನಲ್ಲಿ ಹಾಕಿ 3 ವಿಸಿಲ್ ಬರ್ಸೋಣ. ಗೊಂದಲಮಯವಾದ ದೇವರು ಈ ದಿವಸಗಳಲ್ಲಿ ನನಗೂ ನಮಗೂ ಈ ಗೊಂದಲದಿಂದ ಹೇಗೆ ಪಾರಾಗಬೇಕು ಎಂಬುವಂಥದ್ರ ಕುರಿತು ತಿಳಿಸುವಂಥವನಾಗಿ ತನ್ನ ವಾಕ್ಯದ ಮೂಲಕವಾಗಿ ಆಧರಣೆ ಮಾಡುವಂಥವನಾಗಿದ್ದಾನೆ. ದೇವರ ಮಕ್ಕಳೇ, ಈ ಲೋಕದಲ್ಲಿರುವ ನಾವು ಪ್ರತಿದಿನವೂ 3 ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಬರ್ತಕ್ಕಂಥವರಾಗಿದ್ದೇವೆ. ಎಷ್ಟು ಪರಿಸ್ಥಿತಿ? 3 ಪರಿಸ್ಥಿತಿ. ಪ್ರತಿದಿನ ಪ್ರತಿಯೊಬ್ಬರೂ ಕೂಡ 3 ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಬರುವಂಥವರಾಗಿದ್ದೇವೆ. ಆ 3 ಪರಿಸ್ಥಿತಿಗಳು ಯಾವುವು ಅಂತ ಹೇಳಂದ್ರೆ, ಮೊದಲನೇದಾಗಿ ಲೋಕದವರ ವಿರೋಧಗಳ ಮಧ್ಯದಲ್ಲಿ. ಇದು ಆತ್ಮಿಕರಾದಂಥ ನಮಗೆ ಲೋಕದವರ ವಿರೋಧಗಳ ಮಧ್ಯದಲ್ಲಿ ನಾವು ಹಾದು ಬರ್ತಕ್ಕಂಥವರಾಗಿದ್ದೇವೆ. ಇವರನ್ನು ನಾವು ದಿನಾಲೂ ಎದುರಿಸಬೇಕು. ಆ ಅಂಗಡಿಯಲ್ಲಿ ಬಾಳೆಹಣ್ಣು 60 ರೂಪಾಯಿ kg. ನಮ್ಮ ಅಯ್ಯರು ಒಂದು ಸಾರಿ ಹೇಳೋದು ನೆನಪಿದೆ ನನಗೆ, 70 ರೂಪಾಯಿ kg, ನಾನು 20 ರೂಪಾಯಿ ಆಗುತ್ತೆ ಯಾರಕ್ಕೆ ಮುಟ್ಟಂಗೆ ಇಲ್ಲ ಅಂದ್ಬಿಟ್ಟು. ಕರೆಕ್ಟ್ ಸರ್? ಮುಟ್ಟಿದ್ರ? ಇಲ್ಲ, ನೀವು ತಗೊಂಡಿಲ್ಲ. ಅವ್ರು ಯಾರ ಚಿಕ್ಕಿ ಬಾಳೆಹಣ್ಣು ಯೂಸ್ ಮಾಡ್ತಾರೆ. ಅಲ್ಲಿ 60 ರೂಪಾಯಿ kg, ನೀನು 70 ರೂಪಾಯಿ ಕೊಡ್ತಾ ಇದ್ದೀವಿ, ಯಾಕೆ? ಅವ್ರ ಜೊತೆ ಸ್ವಲ್ಪ ಹೊತ್ತು ವಾದ ಮಾಡಬೇಕು ನಾವು. ಲಾಸ್ಟ್ ಟೈಮ್ ನಾನು ಫೈನ್ ಫೇರ್ನಲ್ಲಿ ಹೋಗಿ ಗೋಧಿ ರವೆ ತೆಗೆದುಕೊಂಡು ಬಂದಿದ್ದೆ. ಆ ಟೈಮ್ನಲ್ಲಿ ಅದ್ರ ಬೆಲೆ 104 ರೂಪಾಯಿ. 15 ದಿವಸ ಆದಮೇಲೆ ಮತ್ತೆ ಗೋಧಿ ರವೆ ತೆಗೆದುಕೊಂಡೆ. ಅವಾಗ ನಾನು ರೇಟ್ ನೋಡಲಿಲ್ಲ. ಮನೇಲಿ ಬಂದಮೇಲೆ ನನ್ನ ಮಿಸಸ್ ನೋಡ್ತಾರೆ, ಇಲ್ಲ ಮೊದಲು 104 ಇತ್ತು, ಇವತ್ತೇನು 118 ಆಗಿಬಿಟ್ಟೈತಲ್ಲ, ಇದಕ್ಕಿದ್ದಂಗೆ ಎಷ್ಟು ಜಂಪ್ ಆಗಿದೆ ರೀ.
ನೋಡಿ 15 ಡೇಸ್ನಲ್ಲಿ ಎಲ್ಲ ರೇಟ್ಗಳು ಜಂಪ್ ಆಗ್ತಾ ಇದೆ. ಹೀಗಾಗಿ ನಾವು ಲೋಕದವರ ಮಧ್ಯದಲ್ಲಿ ಅವರ ವಿರೋಧಗಳನ್ನು ಎದುರಿಸುತ್ತಾ ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೂ ಕೂಡ ನಾವು ಕೊಡಬೇಕು, ತರಕಾರಿ ರೇಟ್ ಜಾಸ್ತಿ ಆದ್ರೂ ಕೂಡ ಕೊಡಬೇಕು, ಇನ್ನಿತರ ರೇಟ್ಗಳು ಜಾಸ್ತಿ ಆದ್ರೂ ಕೂಡ ನಾವು ಕೊಡ್ತಾನೆ ಹೋಗ್ಬೇಕು. ಈ ರೀತಿ ನಮಗೆ ವಿರುದ್ಧವಾದಂಥ ಅನೇಕ ಸಂಗತಿಗಳು ಲೋಕದಲ್ಲಿ ಜರುಗ್ತಾ ಇದ್ರು ಕೂಡ ಅವೆಲ್ಲವುಗಳ ಜೊತೆ ನಾವೇನು ಮಾಡಬೇಕು? ಮೊದಲೇನೆ ಲೋಕದವರ ವಿರುದ್ಧ ನಾವು ಜೀವಿಸ್ತಾ ಇದ್ದೇವೆ. ಎರಡನೇದಾಗಿ ವ್ಯಾಧಿ ಮರಣಗಳ ಮಧ್ಯದಲ್ಲಿ. ಯಾವುದರ ಮಧ್ಯದಲ್ಲಿ? ವ್ಯಾಧಿ ಮತ್ತು ಮರಣಗಳ ಮಧ್ಯದಲ್ಲಿ. ಪ್ರಿಯ ದೇವರ ಮಕ್ಕಳೇ, ಇದೇನು ಹೊಸದಲ್ಲ, ಮುಂದೆ ನಾನು ವಿವರಿಸ್ತಾ ಹೋಗ್ತೇನೆ. ಮೂರನೇದಾಗಿ ನಾವು ಹಾದು ಬರ್ತಾ ಇರುವಂಥದ್ದು ಸೈತಾನನು ಮತ್ತು ಅವನ ದೂತರ ಮಧ್ಯದಲ್ಲಿ. ಸೈತಾನನು ಮತ್ತು ಅವನ ಪ್ರತಿದಿನವೂ ಕೂಡ ನಾವು ಅವನ ಜೊತೆಗೆ ಹೋರಾಟ ಮಾಡ್ತಾನೆ ಇದ್ದೀವಿ, ಅವನ ದೂತರನ್ನು ನಾವು ಎದುರಿಸ್ತಲೇ ಇದ್ದೀವಿ. ಹೀಗಾಗಿ ಈ ಮೂರು ವಿಧವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವೆಲ್ಲರೂ ಹಾದು ಬರ್ತಾ ಇದ್ದಂಥವರಾಗಿದ್ದೇವೆ ಸ್ವಾಮಿ. ಇವುಗಳಲ್ಲಿ ಕೆಲವರು ಜಯ ಹೊಂದಿದರೆ ಕೆಲವರು ಎಡವಿದ್ರು. ಕೆಲವರು ಹೇಗೋ ಕುಂಟಾಡಿಕೊಂಡು ದಡ ಮುಟ್ಟಿದ್ರೆ, ಇನ್ನು ಕೆಲವರು ನನ್ನ ಕೈಯಲ್ಲಿ ಆಗುವುದೇ ಇಲ್ಲಪ್ಪ ಎಂಬುದಾಗಿ ಹೇಳುತ್ತಾ ಈ ಲೋಕವನ್ನು ಬಿಡ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಮೂರು ಪರಿಸ್ಥಿತಿಗಳು ಮನುಷ್ಯನ ಜೀವಿತಕ್ಕೆ ಅಪಾಯಕರವಾದಂಥವುಗಳೇ, ಸುಳ್ಳಲ್ಲ. ಆದರೆ ಮೇಲಿನ ಎರಡು ಅಂದರೆ ವಿಷಯ, ಮೊದಲು ನಾನು ತಿಳಿಸಿದ್ನಲ್ಲ ಎರಡು, ಯಾವ್ಯಾವು? ಲೋಕದವರ ಮಧ್ಯದಲ್ಲಿ ಹಾದು ಬರುವಂಥದ್ದು. ಎರಡನೇದಾಗಿ ಮರಣ ಮತ್ತು ವ್ಯಾಧಿಗಳ ಮಧ್ಯದಲ್ಲಿ ಹಾದು ಬರ್ತಕ್ಕಂಥದ್ದು. ಇವೆರಡಕ್ಕಿಂತಲೂ ಮಹಾ ಡೇಂಜರ್ ಯಾವುದು ಗೊತ್ತಾ? ಸೈತಾನನು ಮತ್ತು ಅವನ ದೂತರ ಮಧ್ಯದಲ್ಲಿ ಜೀವಿಸುತ್ತಾ ಅವನನ್ನು ಗೆಲ್ಲುವಂಥದ್ದು. ನೋಡ್ರಿ, ಮೊದಲಿನ ಎರಡು ಸಂಗತಿಗಳು ಇದು ಸಾರ್ವತ್ರಿಕವಾದಂಥವುಗಳಿಗೆಲ್ಲ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರು ಎದುರಿಸ್ತಾ ಇರ್ತಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ನಾನೊಬ್ಬನೇ ಅವ್ರಿಗೆ ವಿರುದ್ಧವಾಗಿ ಮಾತಾಡೋಂಗಿಲ್ಲ. ಇವತ್ತು ದೇವ್ರ ಮಕ್ಕಳಾದಂಥ ನಾವೇ ಮಾತಾಡುವುದಿಲ್ಲ, ಲೋಕದವರು ಕೂಡ ಮಾತಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ರಿ? ಲೋಕದವರು ಕೂಡ ಮಾತಾಡ್ತಾರೆ. ತರಕಾರಿ ಬೆಲೆಗಳು ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ನಾವು ಮಾತ್ರ ವಿರೋಧಿಸ್ತಾ ಇಲ್ಲ, ಬೇರೆಯವರು ಕೂಡ ವಿರೋಧಿಸ್ತಾ ಇದ್ದಾರೆ. ಈ ವ್ಯಾಧಿಗಳು ಮರಣಗಳು ಕೇವಲ ನಮಗೆ ಮಾತ್ರ ಸಂಭವಿಸ್ತಾ ಇಲ್ಲ, ಲೋಕದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸಂಭವಿಸ್ತಾ ಇದೆ. ಆದ್ದರಿಂದ ಸೈತಾನನಿಗೆ ಈ ಎರಡು ವಿಷಯದಲ್ಲಿ ಅಷ್ಟೊಂದು ಗಮನ ಇಲ್ಲ, ಅವನಿಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅವನು. ಬಟ್ ಮೂರನೇ ವಿಷಯದಲ್ಲಿ ಇದೆಯಲ್ಲ, ಈ ಮೂರನೇ ವಿಷಯ ಮಾತ್ರ ಇದು ದೇವರ ಮಕ್ಕಳಿಗೂ ಸೈತಾನನಿಗೂ ಸಂಬಂಧಪಟ್ಟ. ಇಲ್ಲೇ ಇರೋದು ದೊಡ್ಡ ಅಪಾಯ. ಯಾಕೆ ಸೈತಾನನು ಆ ಎರಡು ವಿಷಯಗಳ ಕುರಿತು ಅಷ್ಟು ಆಲೋಚನೆ ಮಾಡುವುದಿಲ್ಲ ಅಂತೇಳಿ ಅನ್ನೋದಾದರೆ, ಯಾಕಂದರೆ ಲೋಕದವರಾಗಲಿ ಅಥವಾ ವ್ಯಾಧಿ ಮರಣಗಳಾಗಲಿ ಸೈತಾನನಿಗೆ ವಿರೋಧಿಸುವುದಿಲ್ಲ. ಸೈತಾನನು ಅವ್ರ ಜೊತೆಯಲ್ಲಿ ಮಿತ್ರತ್ವವನ್ನು ಹೊಂದಿದ್ದಾನೆ, ಅನ್ಯೋನ್ಯತೆಯನ್ನು ಹೊಂದಿದಂಥವನಾಗಿದ್ದಾನೆ. ಆದ್ದರಿಂದ ಅವರಿಬ್ಬರು ಕುರಿತು ಅವನಿಗೆ ಆಲೋಚನೆ ಇಲ್ಲ, ಕೇವಲ ದೇವರ ಮಕ್ಕಳಾದಂಥ ನಮ್ಮ ವಿಷಯದಲ್ಲಿ ಮಾತ್ರ ಅವನಿಗೆ ವಿರೋಧ ಇರುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮೊದಲನೇ ವಿರೋಧಿಯ ಕುರಿತಾಗಿ ನೋಡೋಣ. ಈ ಮೊದಲನೇ ವಿರೋಧಿಯನ್ನು ನಾವು ಗೊಲಿಯಾತನಿಗೆ ಹೋಲಿಕೆ ಮಾಡುವಂಥವರಾಗಿದ್ದೇವೆ. ಗೊಲಿಯಾತ ನೋಡ್ರಿ ಹೇಗಿದ್ದಾನೆ, ಏನ್ರಿ ಇವನ ವೈಶಿಷ್ಟ್ಯತೆ? ಪ್ರಿಯ ದೇವ್ರ ಮಕ್ಕಳೇ, ಇವನ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಅವನ ಡ್ರೆಸ್ ಅಲ್ಲ, ಅವನು ಧರಿಸಿಕೊಂಡಂಥ ಶಿರಸ್ತ್ರಾಣ ಅಲ್ಲ, ಅವನು ಧರಿಸಿಕೊಂಡಿರ್ತಕ್ಕಂಥ ಯಾವುದೇ ಉಪಕರಣಗಳಲ್ಲ, ಅಥವಾ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಬರ್ಜಿ ಕೂಡ ಅಲ್ಲ. ಬದಲಾಗಿ ಅವನ ವಿಶೇಷತೆ ಏನು ಅಂತ ಹೇಳಿದ್ರೆ, ಸಮುವೇಲನ ಬರೆದ ಮೊದಲನೇ ಪುಸ್ತಕ 17ನೇ ಅಧ್ಯಾಯ 8ರಿಂದ 10 ವಚನ ಯಾರಾದರೂ ದಯಮಾಡುವುದ್ರಿ? 15ನೇ ವಚನ ಒಬ್ಬರು ಹೋದ್ರಿ. ಅವನು ನಿಂತು ಇಸ್ರಾಯೇಲ್ ಸೈನ್ಯದವರನ್ನು ಕೂಗಿ ಅವರಿಗೆ, ನೀವು ಯುದ್ಧ ಮಾಡ ಬಂದದ್ದೇಕೆ? ನಾನು ಫಿಲಿಷ್ಟಿಯನು, ನೀವು ಸೌಲನ ಸೇವಕರು. ನಿಮ್ಮಲ್ಲಿ ಒಬ್ಬನನ್ನು ಆರಿಸಿಕೊಂಡು ನನ್ನ ಬಳಿಗೆ ಕಳುಹಿಸಿರಿ. ಅವನು ನನ್ನೊಡನೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಿ ಕೊಂದರೆ ನಮ್ಮವರು ನಿಮ್ಮ ಸೇವಕರಾಗುವರು. ನಾನು ಅವನನ್ನು ಸೋಲಿಸಿ ಕೊಂದರೆ ನೀವು ನಮ್ಮ ದಾಸರಾಗಿ ನಮ್ಮನ್ನು ಸೇವಿಸಬೇಕು ಎಂದು ಹೇಳಿದನು. 15ನೇ ವಚನ. ಯುದ್ಧಕ್ಕೆ ಹೋದುದರಿಂದ ದಾವೀದನು ಸೌಲನನ್ನು ಬಿಟ್ಟು ತನ್ನ 17ನೇ ಅಧ್ಯಾಯದಲ್ಲಿ 15ನೇ ವಚನ ಓದ್ರಿ. ಸಾರಿ, 16 ಮುಂದೆ. ಫಿಲಿಷ್ಟಿಯನು 40 ದಿವಸ ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ
ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು. ಕೇಳಿಸ್ಕೊಳ್ರಿ, ಇಸ್ರಾಯೇಲರು ಗೊಲಿಯಾತನನ್ನು ನೋಡಿ, ಅವನ ಡ್ರೆಸ್ ಅನ್ನು ನೋಡಿ, ಅವನ ಎತ್ತರ ಗಾತ್ರವನ್ನು ನೋಡಿ ಹೆದರಲಿಲ್ಲ. ಬದಲಾಗಿ ಅವ್ರು ಯಾಕೆ ಹೆದರಿದ್ದು ಗೊತ್ತಾ? ಇದು ಮಾಡುವಂತ ಸವಾಲುಗಳಿಗೆ. ನಿಮ್ಮೊಳಗಿಂದ ಒಬ್ಬನನ್ನು ಕಳಿಸ್ಕೊಡ್ರಿ, ಅವನು ಬಂದು ನನ್ನ ಜೊತೆ ಯುದ್ಧ ಮಾಡಿ ನನ್ನನ್ನು ಗೆದ್ರೆ ನೀವು ಇಡೀ ಫಿಲಿಸ್ಟಿಯರನ್ನು ಗೆದ್ದ ಹಾಗೆ, ಫಿಲಿಸ್ಟಿಯರಾದಂಥ ನಾವು ಇಸ್ರಾಯೇಲರಾದಂಥ ನಿಮಗೆ ದಾಸರಾಗುತ್ತೇವೆ. ಒಂದು ವೇಳೆ ನಾನು ಆ ವ್ಯಕ್ತಿಯನ್ನು ಕೊಂದು ಹಾಕುವುದಾದರೆ ನೀವೆಲ್ಲರೂ ಫಿಲಿಸ್ಟಿಯರಿಗೆ ದಾಸರಾಗಬೇಕು ಎಂಬುದಾಗಿ ಹೇಳುವಂತ ಈ ಮಾತು ಕೇಳಿಸಿಕೊಳ್ಳುವಾಗ ಯಾರೊಬ್ಬರಲ್ಲಿ ಕೂಡ ಗಟ್ಟಿಯಾದಂಥ ಗುಂಡಿಗೆ ಇರಲಿಲ್ಲ. ನಾನು ಹೋಗಿ ಆ ಫಿಲಿಸ್ಟಿಯನನ್ನು ಎದುರಿಸುತ್ತೇನೆ ಎಂಬುದಾಗಿ ಯಾರೊಬ್ಬರು ಕೂಡ ಹೇಳಲಿಲ್ಲ. ಸೌಲನ ಜೊತೆಯಲ್ಲಿ 3,000 ಸೈನಿಕರಿದ್ದಾರೆ. ಎಷ್ಟು ಸಾವಿರ ಸೈನಿಕರು? 3,000 ಸೈನಿಕರು. ಅವರಲ್ಲಿ ದಾವೀದನ ಅಣ್ಣಂದಿರು ಕೂಡ ಇದ್ದಾರೆ. ನೀವು 1 ಸಮುವೇಲ 16ನೇ ಅಧ್ಯಾಯವನ್ನು ನೋಡ್ರಿ. ಸಮುವೇಲನು ಇಷಯನ ಮನೆಗೆ ಹೋಗಿ ದೇವರು ಆರಿಸಿಕೊಂಡಿರುವಂತ ಅರಸನನ್ನ ಅಭಿಷೇಕ ಮಾಡುವಂತ ಸಂದರ್ಭದಲ್ಲಿ ಮೊದಲು ಎಲಿಯಾಬನು ಹೇಳ್ತಾ ಇದ್ದಾನೆ. ಅವನು ನೋಡುವುದಕ್ಕೆ ಹೇಗಿದ್ದಾನೆ? ಎತ್ತರ, ಗಾತ್ರದಲ್ಲಿ ಸುಂದರನಾಗಿದ್ದಾನೆ, ತೋಳ್ಬಲ ಇದೆ, ಎಲ್ಲ ಇದೆ. ಆದರೆ ದೇವರು ಅವನನ್ನ ತಿರಸ್ಕರಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಹೀಗೆ ಎಲಿಯಾಬನ ಹಾಗೆ ಇನ್ನುಳಿದಿರ್ತಕ್ಕಂಥ ಬೇರೆ ಸೈನಿಕರ ಹಾಗೆ ಬಲಿಷ್ಠ ಕಾಯದ ಜನರಿದ್ದಾರೆ. ಆದರೂ ಕೂಡ ಯಾರೊಬ್ಬರು ಕೂಡ ಏನ್ ಮಾಡಲಿಲ್ಲ, ಗೊಲಿಯಾತನನ್ನು ಎದುರಿಸುವುದಕ್ಕೆ ಮುಂದೆ ಹೋಗಲಿಲ್ಲ. ಇವತ್ತು ಪ್ರಿಯರೇ, ದೇವರ ಮಕ್ಕಳಾದಂಥ ನಮಗೆ ಗೊಲಿಯಾತನ ಹಾಗೆಯೇ ಅನೇಕ ಪರಿಸ್ಥಿತಿಗಳು ಗೊಂದಲವನ್ನು ಉಂಟು ಮಾಡುವಂಥ ರೀತಿಯಿಂದ ನಮಗೆ ಹೆದರಿಕೆಯನ್ನು ಉಂಟು ಮಾಡ್ತಾ ಇದೆ. ಹೌದು, ಇವತ್ತಿನ ದಿವಸದಲ್ಲಿ ಯಾಕೆ ಜನ ಹೆದರ್ತಾ ಇದ್ದಾರೆ? ಕೊರೋನಾಕ್ಕೆ ಹೆದರ್ತಾ ಇಲ್ಲ. ಕೊರೋನಾದಿಂದ ಲಾಕ್ಡೌನ್ ಆದ ಕಾರಣವಾಗಿ ಆದಾಯ ಇಳಿತರವಾಗ್ತಾ ಇದೆ, ಉದ್ಯೋಗಗಳು ಹೋಗ್ತಾ ಇವೆ, ಎಂಗೇಜ್ಮೆಂಟ್ ಆಯಿತು, ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಮದುವೆ ಆಯಿತು, ಮಕ್ಕಳು ಕೂಡ್ತಾ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಮೊದಲು ಲಾಕ್ಡೌನ್ ಆದಾಗ ಗರ್ಭಿಣಿ ಸ್ತ್ರೀಯರು ಆಸ್ಪತ್ರೆಗೆ ಹೋಗಿ ಮಕ್ಕಳನ್ನ ಎತ್ತ ಮೇಲೆ ಅವರನ್ನು ಕರ್ಕೊಂಡು ಬರೋಕ್ಕೂ ಕೂಡ ಹಿಂದೆ ಮುಂದೆ ನೋಡಿದ್ರು. ಆಸ್ಪತ್ರೆಯಲ್ಲಿ ಅದೆಷ್ಟೋ ದಿನಗಳ ಕಾಲ ಗರ್ಭಿಣಿ ಸ್ತ್ರೀಯರು ತಮ್ಮ ಮಕ್ಕಳೊಂದಿಗೆ ಆಸ್ಪತ್ರೆಯಲ್ಲಿದ್ದಾರೆ. ಅನಾರೋಗ್ಯ ಪೀಡಿತರನ್ನ ಆಸ್ಪತ್ರೆಯಲ್ಲಿ ಇದ್ದಂಥವ್ರು ನಿಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗ್ಬಿಡ್ರಿ ಅವರಿಗೆ ಅಂತ ಹೇಳಿ ಅಂದ್ಬಿಟ್ರು. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಮೊನ್ನೆ ನಾನು ವಿಸಿಟ್ ಕೊಟ್ಟಿದ್ದೆ. ವಿಸಿಟ್ ಕೊಟ್ಟಾಗ ಅವ್ರು ಹೇಳ್ತಾ ಇದ್ರು, ಡಾಕ್ಟ್ರೇ, ಯಾವಾಗ ಈ ಲಾಕ್ಡೌನ್ ಸ್ಟಾರ್ಟ್ ಆಗಿಬಿಡ್ತು, ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಇದ್ದಂಥ ಸುಮಾರು 5,000 ಜನ ಪೇಷಂಟ್ಸ್ಗಳನ್ನು ಮೆಡಿಕಲ್ ಕಿಟ್ ಕೊಟ್ಟು ಮನೆಗಳಿಗೆ ಕಳಿಸಿಕೊಟ್ಬಿಟ್ಟಿದ್ದೀವಿ. ನಮಗೂ 3 ತಿಂಗಳಿಂದ ಸಂಬಳ ಇಲ್ಲ. ಕೇಳಿಸ್ಕೊಂಡ್ರ? ಅನೇಕ ಉದ್ಯೋಗಪತಿಗಳು, ಅನೇಕ ಕೆಲಸಗಾರರು ಉದ್ಯೋಗವನ್ನು ಕಳೆದುಕೊಂಡಂಥವರಾಗಿದ್ದಾರೆ. ಇವತ್ತು ವಿಶ್ವವಾಣಿ ಸಂಸ್ಥೆಯಲ್ಲಿ ಕೂಡ ನಾವು ಮನೆ ಮನೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ಜನ ಆನ್ಲೈನ್ ಮೂಲಕವಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಸೇವಕರಾದಂಥ ನಾವೆಲ್ಲರೂ ಏನೋ ಒಂದು ಇದನ್ನು ಮುಗಿಯುವಂಥ ಸಮಯದವರೆಗೂ ಅಡ್ಜಸ್ಟ್ ಮಾಡಿಕೊಳ್ಳೋಣ ಎಂಬುದಾಗಿ 30% ಸ್ಯಾಲರಿನೋ 40% ಸ್ಯಾಲರಿನೋ ಕೊಟ್ಟು ಎಲ್ಲರನ್ನು ಕೂಡ ಸಮಾಧಾನ ಪಡಿಸ್ತಾ ಇದ್ದೇವೆ. ಹೀಗೆ ಪ್ರಿಯರೇ, ಆತಂಕದ ದಿನಗಳನ್ನು, ಎಲ್ಲ ವಿಧವಾದಂಥ ಸಂಗತಿಗಳನ್ನು ಇವತ್ತು ಪ್ರತಿದಿನವೂ ಕೂಡ ನಾವು ಎದುರಿಸುವಂಥದ್ದಕ್ಕೆ ಕಾರಣ ಏನು ಅಂತ ಹೇಳ್ತಂದ್ರೆ, ಗೊಲಿಯಾತನ ಹಾಗೆ ಈ ಲೋಕದಲ್ಲಿ ಉದ್ಭವಿಸಿರ್ತಕ್ಕಂಥ ಅನೇಕ ಸಮಸ್ಯೆಗಳು ನಮ್ಮನ್ನು ಎದುರಿಸ್ತಕ್ಕಂಥವುಗಳಾಗಿವೆ. ಆದರೆ ಒಂದು ಸತ್ಯ ನಾವು ತಿಳ್ಕೊಳ್ಬೇಕು, ಅದೇನಂತ ಹೇಳಂತಂದ್ರೆ, ಈ ಲೋಕದಲ್ಲಿ ನಮಗಿಂತಲೂ ಎಂಥದ್ದೇ ಬಲಿಷ್ಠನಾಗಿರಲಿ, ಆದರೆ ಲೋಕದಲ್ಲಿರ್ತಕ್ಕಂಥ ಬಲಿಷ್ಠನಿಗಿಂತಲೂ ನಮ್ಮೊಳಗಿರ್ತಕ್ಕಂಥವನು ಶ್ರೇಷ್ಠನಾಗಿದ್ದಾನೆ. ಆತನು ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಗೊಲಿಯಾತನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ದಾವೀದನು ಏನು ಉಪಾಯ ಮಾಡಿದನು ಎಂಬುದಾಗಿ ನಂತರ ಹೇಳ್ತೇನೆ. ಈಗ 2ನೇ ಪಾಯಿಂಟಿಗೆ ನಾವು ಬರೋಣ. 2ನೇ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾನೆ? ವಿರೋಧಿಗಳ ವ್ಯಾಧಿ ಮತ್ತು ಮರಣಗಳ ಮಧ್ಯದಲ್ಲಿ. ಇದೊಂದು ಪ್ರಕಾರದ ವೈರಾಣು ಅಥವಾ ಕ್ರಿಮಿ ಎಂಬುದಾಗಿ ನಾವು ಹೇಳ್ತೇವೆ. ಪ್ರಿಯ, ಸಮಯ ಆಗ್ತಾ ಇದ್ದೀರಾ? ಓಕೆ, ಅಂದರೆ ಆರಾಧನೆಯಲ್ಲಿ ಹೆಚ್ಚು ಸಮಯ ತಗೊಂಡ್ರಿ ಅನ್ನೋ ನಮ್ಗೆ ಗೊತ್ತಿಲ್ಲ. ಬಟ್ ಹೇಗೂ ಇವತ್ತಿನ ಈ ಸಂದೇಶದ ಮೂಲಕ ನಿಮ್ಮೆಲ್ಲರಿಗೂ ನಾನು ಬಲಪಡಿಸ್ಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶ. ಒಂದು 2 ನಿಮಿಷ ಹೆಚ್ಚು ಕಡಿಮೆ ಆದರೂ ಕೂಡ ಟಾಲರೇಟ್ ಮಾಡಿಕೊಡ್ರಿ. ಇವತ್ತಿನ ವಿರೋಧಿಗಳ ಮತ್ತು ವ್ಯಾಧಿಗಳ ಮತ್ತು ಮರಣದ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೇವೆ ಪ್ರಿಯ. ಈ ವೈರಾಣು ಇವತ್ತಿಂದ ಭಾಳ ಜನ ಹೇಳ್ತಾರೆ 2020ರಲ್ಲಿ ಬಂತು ವೈರಾಣು, ಚೀನಾದಿಂದ ಬಂತು. ಇಲ್ರಿ, ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದಲ್ಲೇ ಬಂದಿದೆ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದಲ್ಲಿ ಯಾವಾಗ ಆದಾಮ ಮತ್ತು ಅವ್ವ ಪಾಪ ಮಾಡಿದ್ರು, ಆ ಪಾಪದ ನಿಮಿತ್ತವಾಗಿ ಭೂಮಿಗೆ ಏನಾಗ್ಬಿಡ್ತು?
ಶಾಪ ಬಂತು. ಆ ಶಾಪದ ಜೊತೆಯಲ್ಲಿ ಬೇಡವಾದಂಥದ್ದೆಲ್ಲವೂ ಕೂಡ ಹೋಗ್ಬಿಟ್ಟವು. ಹೀಗಾಗಿ ವ್ಯಾಧಿ ಅಲ್ಲಿಂದಲೇ ಪ್ರಾರಂಭ. ಅದಕ್ಕೋಸ್ಕರವಾಗಿ ಕೀರ್ತನೆಗಾರನು 91 3ನೇ ವಚನದಲ್ಲಿ ಹೇಳ್ತಾನೆ, ಆತನು ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ತಪ್ಪಿಸುತ್ತಾನೆ. ಹೌದು, ಈ ಮರಣಕರವಾದಂಥ ವ್ಯಾಧಿ ಯಾವುದಕ್ಕೆ ನಾವು ಹೋಲಿಸ್ತಾ ಇದ್ದೇವೆ ಅಂದರೆ ಕೊರೋನಾ ವೈರಸ್. ನೋಡ್ರಿ, ಆ ಕೊರೋನಾ ವೈರಸ್ ವಿರುದ್ಧವಾಗಿ ಹೋರಾಡ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿಯಿಂದ ಡ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡಿ. ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನಿಂತಿದ್ದಾರೆ. ಯಾವ ವೈರಸ್ ಕೂಡ ಅವರಲ್ಲಿ ಎಂಟ್ರಿ ಆಗದ ಹಾಗೆ ಪೂರ್ತಿ ಕವರ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದರೂ ಕೂಡ ಮೊನ್ನೆ ದಿವಸ ನೀವು ಪ್ರೇರಣೆಯಲ್ಲಿ ನೋಡಿದ್ದಿರ್ಬೋದು, ನಮ್ಮ ದೇಶದಲ್ಲಿ ಸುಮಾರು 99 ಡಾಕ್ಟರ್ಗಳು ಇದೇ ರೀತಿ ಡ್ರೆಸ್ ಮಾಡಿಕೊಂಡು ಕೊರೋನಾದವ್ರ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಆ 99 ಡಾಕ್ಟರ್ಗಳಿಗೂ ವೈರಸ್ ಅಟ್ಯಾಕ್ ಆಗಿ ಅವ್ರು ಸತ್ತಿದ್ದಾರೆ. 310 ಜನ ಡಾಕ್ಟರ್ಸ್ಗಳು ಇವತ್ತು ICUದಲ್ಲಿದ್ದಾರೆ. ಅನೇಕ ನರ್ಸ್ಗಳು ಕೂಡ ಇವತ್ತಿನ ದಿವಸದಲ್ಲಿ ಈ ಕೊರೋನಾ ಅಟ್ಯಾಕ್ ಆಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ಮಕ್ಕಳ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತಿನ ದಿವಸದಲ್ಲಿ ಮೈಸೂರು ICUದಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಇದು ಈಗಿನಿಂದ ಅಲ್ಲ, ಮೊದಲಿನಿಂದಲೂ ಇದೆ. ಈ ರೋಗಗಳು ಬರ್ತವೆ, ಮರಣ ಉಂಟಾಗ್ತದೆ, ಇದು ಹೋಗ್ತದೆ ಬರ್ತದೆ, ನೋ ಪ್ರಾಬ್ಲಮ್. ಆದರೂ ಕೂಡ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಏನಂತೇಳಿ, ದೇವರು ಈ ಮರಣವನ್ನು ಕೂಡ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ. ಆದುದರಿಂದ ಕೀರ್ತನೆ 124ರಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ಯೆಹೋವನ ಸಹಾಯವಿಲ್ಲದೆ ಹೋಗಿದ್ದರೆ ಇಷ್ಟೊತ್ತಿಗೆ ನಾವೇನಾಗ್ತಾ ಇದ್ದೆವು, ಸಮಾಧಿ ಸೇರ್ತಾ ಇದ್ದೆವು. ಕೀರ್ತನೆ 94 ವಚನದಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿ, 94:17. ಯೆಹೋವನ ಸಹಾಯವಿಲ್ಲದಿದ್ದರೆ ಇಷ್ಟರಲ್ಲೇ ಸಮಾಧಿ ಸೇರುತ್ತಿದ್ದೆವು. 124:1. ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗ್ತಿತ್ತು, ನೀವೇ ಆಲೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ಪ್ರಲಾಪಗಳ ಪುಸ್ತಕದಲ್ಲಿ ನೋಡ್ತೇವೆ, ದಿನ ದಿನವೂ ಹೊಸದಾಗಿ ಬರುತ್ತದೆ, ಆತನ ಸತ್ಯತೆ ದೊಡ್ಡದು. ಹಲ್ಲೆಲೂಯಾ. 3ನೇ ವಿರೋಧಿ ಯಾರು ಗೊತ್ತಾ? ಸೈತಾನ. ಯಾಕೆ ಇವನು ಇಷ್ಟೆಲ್ಲ ಮಾಡ್ತಾನೆ? ಆಗಲೇ ನಾನು ಹೇಳಿದೆ, ಭಾಳ ಶಾರ್ಟಾಗಿ ಹೋಗ್ತಾ ಇದ್ದೀನಿ. ಅವನಿಗೆ ಲೋಕದವರ ವಿಷಯದಲ್ಲಿ ಏನೂ ವಿರೋಧ ಇಲ್ಲ. ಲೋಕದವರ ವಿಷಯದಲ್ಲಿ ಏನು, ಒಂದು ಸಾರಿ ನಾವು ಲೋಕದೊಳಗಿಂದ ಹೊರಗೆ ಬಂದು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಪ್ರಾರಂಭ ಮಾಡುವುದಾದರೆ ಅವನು ಯೇಸಪ್ಪನಿಗೆ ಹೇಗೆ ವೈರಿಯೋ ಹಾಗೆ ನಮಗೂ ವೈರಿ ಆಗಿಬಿಡ್ತಾನೆ. ಹಾಗಾಗಿ ಇವನು ನಮಗೆ ಯಾವಾಗಲೂ ವಿರೋಧವನ್ನು ಮಾಡ್ತಕ್ಕಂಥವನೇ ಆಗಿರುವಂಥವನಾಗಿ. ಇವತ್ತಿನ ದಿವಸ ಸೈತಾನನು ದಾವೀದನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಯಾವ ಉಪಾಯವನ್ನು ಮಾಡಿದನೋ ಅದೇ ಉಪಾಯವನ್ನು ನಮ್ಮನ್ನು ರಕ್ಷಣೆಯಿಂದ ವಂಚಿಸುವುದಕ್ಕಾಗಿ ಅಥವಾ ನಮ್ಮ ರಕ್ಷಣೆಯನ್ನು ನಾಶಪಡಿಸುವುದಕ್ಕೋಸ್ಕರವಾಗಿ, ನಮ್ಮ ರಕ್ಷಣೆಯನ್ನು ಹಾಳು ಮಾಡುವುದಕ್ಕಾಗಿ, ದೇವರ ಮಕ್ಕಳು ರಕ್ಷಣೆಯನ್ನು ಕಳ್ಕೊಳ್ಳುವಂತೆ ಮಾಡುವುದಕ್ಕೋಸ್ಕರವಾಗಿ, ಗೊಲಿಯಾತನನ್ನು ಕೊಲ್ಲುವುದಕ್ಕಾಗಿ ದಾವೀದ ಏನು ಉಪಾಯ ಮಾಡಿದನೋ ಅದೇ ಉಪಾಯವನ್ನು ಸೈತಾನ ಮಾಡ್ತಾನೆ. ಹಾಗಾದ್ರೆ ದಾವೀದ ಏನು ಉಪಾಯ ಮಾಡಿದನು ಗಮನಿಸಿ ಪ್ರಿಯರೇ. ದಾವೀದನಲ್ಲಿ ಯಾವಾಗಲೂ ಒಂದು ಪಾಸಿಟಿವ್ ಥಿಂಗ್ ಇತ್ತು. ಆ ಪಾಸಿಟಿವ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಯಾವಾಗಲೂ ಯೆಹೋವನನ್ನು ನನ್ನ ಎದುರುಗಡೆಯಲ್ಲಿ ಇಟ್ಟುಕೊಂಡಿರ್ತೇನೆ. ಆದುದರಿಂದ ಅವನು ಯೆಹೋವನ ನಾಮದಲ್ಲಿ ಗೊಲಿಯಾತನನ್ನು ಎದುರಿಸುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹೋಗುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ದೇವರೇ ನನ್ನ ಮುಂದೆ ಇರ್ತಕ್ಕಂಥ ಈ ವ್ಯಕ್ತಿ ಎರಿಕೋ ಗೋಡೆಯಂಗದಾನೆ, ಇವ್ರ ಮುಂದೆ ನಾನು ಒಂದು ಇಲಿಮರಿ ಥರ ಇದ್ದೀನಿ. ಆ ಇಸ್ರಾಯೇಲರು 10 ಜನ ಬಂದು ಮೋಶೆಗೆ ರಿಪೋರ್ಟ್ ಕೊಟ್ಟರಲ್ಲ, ಏನಂತೇಳಿ, ಅಲ್ಲಿರ್ತಕ್ಕಂಥ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಫಿಲೀನರು, ಅನಾಕ್ಯರು, ಅವ್ರ ಮುಂದೆ ನಾವು ಹೆಂಗೆ ಕಾಣ್ತಾ ಇದ್ದೀವಿ, ಮಿಡಿತೆಗಳು. ಹಂಗೆ ನಾನು ಇವನ ಮುಂದೆ ಮಿಡಿತೆ ಥರ ಕಾಣ್ತಾ ಇದ್ದೀನಿ. ಆದರೆ ನೀನು ನನಗೊಂದು ಐಡಿಯಾ ಹೇಳ್ಕೊಡು ಸ್ವಾಮಿ, ಎಲ್ಲಿ ಹೊಡೆದ್ರೆ ಇವನು ಬೀಳ್ತಾನೆ ಅಂತೇಳಿ. ಆ ದೇವರು ಅವನಿಗೆ ಐಡಿಯಾ ಹೇಳ್ಕೊಟ್ಟ, ಮಗನೇ ಅವನ ಹಣೆ ಕಡೆಗೆ ನೋಡು ಅಂತ ಹೇಳ. ಹಣೆ ಕಡೆಗೆ ನೋಡಿದ ಅದು ಚಿತ್ರಗಳೆಲ್ಲ ಇದೆ, ಟೈಮ್ ಇಲ್ಲಲ್ಲ ಹಾಕಕ್ಕೆ, ನೋ ಪ್ರಾಬ್ಲಮ್. ಹಣೆ ಕಡೆಗೆ ನೋಡ್ದ, ದೇವರೇ ನೀನು ಅವನ ಜಾಗ ತೋರಿಸ್ಕೊಟ್ಟಿಯಪ್ಪ, ನಿನಗೆ ವಂದನೆ ಅಂತೇಳಿ ಹಣೆಗೆ ಗುರಿ ಇಟ್ಟು ಕಮಣೆಯಲ್ಲಿರ್ತಕ್ಕಂಥ ಕಲ್ಲನ್ನು ಬೀಸಿ ಹಣೆಗೆ ಎಸೆದಾಗ ಬುಲೆಟ್ಗಿಂತಲೂ ವೇಗವಾಗಿ ನುಣುಪಾದಂಥ ಕಲ್ಲು ಅವನ ಹಣೆ ಒಳಗೆ ನುಗ್ಗಿ ಅವನು ಸತ್ತು ಹೋಗ್ಬಿಟ್ಟು. ಇಲ್ಲಿ ನೋಡ್ರಿ, ಸೈತಾನ ಇದೇ ಉಪಾಯ. ಯಾವ ರೀತಿಯಿಂದ ಗೊಲಿಯಾತನನ್ನು ಕೊಲ್ಲುವುದಕ್ಕಾಗಿ ನಿನ್ನ ಮಗನಾದಂಥ ದಾವೀದನು ತಂತ್ರೋಪಾಯವನ್ನು ಹುಟ್ಟಿದನು. ಪಾಪ ವಿಚಾರಕ್ಕೆ ಏನೂ ಗೊತ್ತಿಲ್ಲ, ನನ್ನ ಬಲಹೀನತೆ ಏನೆಂಬುದಾಗಿ ದಾವೀದನಿಗೆ ಗೊತ್ತೋ ಗೊತ್ತಿಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಬದಲಾಗಿ ನಾಯಿಯಂತಿರುವ ನೀನು ನನ್ನ ನೋಡುವುದಕ್ಕಾಗಿ ಬಂದಿದ್ದೀಯಾ ಅಂತ ಕೇಳ್ತಾನೆ. ಅಲ್ಲ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ಅವನ ಮೂರ್ಖತನವೇ ಅವನನ್ನೇನು ಮಾಡಿತು, ಕೆಳಗೆ ನುಗ್ಗಿಬಿಟ್ಟು. ಈಗ ಸೈತಾನನ ಏನು ಮಾಡ್ತಾನೆ ಗೊತ್ತಾ? ಅದೇ ಉಪಾಯ. ಯಾವ ರೀತಿಯಿಂದ ಉಪಾಯ ಮಾಡ್ತಾ ಇದ್ದಾನೆ? 1 ಪೇತ್ರ 5:8 ಹೇಳ್ತಾನೆ,
ಸ್ಥಿರಚಿತ್ತರಾಗಿರ್ರಿ, ಧೈರ್ಯದಿಂದಿರ್ರಿ. ನಿಮ್ಮ ವಿರೋಧಿಯಾದಂಥ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದ ಹಾಗೆ ಏನ್ ಮಾಡ್ತಾ ಇದ್ದಾನೆ? ಹುಡುಕುತ್ತಾ ಇದ್ದಾನೆ, ಹೊಂಚಾಕ್ತಾ ಇದ್ದಾನೆ. ಓ, ಮಿರಿಯಮ್ಮನ ಬಲಹೀನತೆ ಎಲ್ಲ ಇತ್ತು ನೋಡ್ಬೇಕು, ಮೋಹನ್ ರಾಜನ್ ಬಲಹೀನತೆ ಎಲ್ಲ ಇತ್ತು ನೋಡ್ಬೇಕು, ವಿನಯ್ ಮೋಸನ್ ಬಲಹೀನತೆ ಎಲ್ಲ ಇತ್ತು ನೋಡ್ಬೇಕು. ಅಲ್ಲೇ ಗುರಿ ಇಟ್ಟು ಹೊಡಿಬೇಕು ಇವ್ರಿಗೆ. ನಿನ್ನ ವಾಟ್ಸಪ್ನಲ್ಲಿ ನಿನ್ನ ಗುರಿ ಇದೆಯಾ, ಮನಸ್ಸಿದೆಯಾ? ಎಲ್ಲ ಸಮಯದಲ್ಲಿ ನೀನು ಇಂಟರ್ನೆಟ್ನಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತೀಯಾ? ನೋಡಬಾರದೆಲ್ಲವನ್ನು ನೋಡುವುದಕ್ಕೋಸ್ಕರವಾಗಿ ನೀನು ಹಗಲು ರಾತ್ರಿ ಅದರಲ್ಲಿಯೇ ಇರ್ತೀಯ. ಈ ಬಲಹೀನತೆ ಅವನಿಗೆ ಗೊತ್ತು, ಅದರಲ್ಲೇ ಬೀಳಿಸ್ಬಿಟ್ಟ. ಹಣದಲ್ಲಿ ನೀನು ಬಲಹೀನತೆ ಇದೆಯಾ, ಹಣನೇ ಮುಂದೆ ತೆಗೆದುಕೊಂಡು ಬರ್ತಾನೆ. ಪುರುಷರಿಗೆ ಸ್ತ್ರೀಯರಲ್ಲಿ ಬಲಹೀನತೆ ಇದೆಯಾ, ಪುರುಷರ ಮುಂದೆ ಸ್ತ್ರೀಯರನ್ನೇ ತೆಗೆದುಕೊಂಡು ಬರ್ತಾನೆ. ಸ್ತ್ರೀಯರಿಗೆ ಪುರುಷರಲ್ಲಿ ಬಲಹೀನತೆ ಇದೆಯಾ, ಸ್ತ್ರೀಯರ ಮುಂದೆ ಪುರುಷರನ್ನೇ ತೆಗೆದುಕೊಂಡು ಬರ್ತಾ ಇರ್ತಾನೆ. ಸ್ಥಾನಮಾನಗಳ ಕುರಿತು ಬಲಹೀನತೆ ಇದೆಯಾ, ಅದನ್ನೇ ತೆಗೆದುಕೊಂಡು ಬರ್ತಾನೆ. ಈ ರೀತಿಯಿಂದ ಬಲಿಯಾತನನ್ನು ಕೊಲ್ಲುವುದಕ್ಕಾಗಿ ದಾವೀದನು ಯಾವ ಪ್ರಕಾರವಾಗಿ ದೇವರ ಸಹಾಯದಿಂದ ಅವನ ಹಣೆಯನ್ನು ನೋಡಿ ಅಲ್ಲಿರ್ತಕ್ಕಂಥ ಭಾಗದಲ್ಲಿ ಕಲ್ಲನ್ನು ಎಸೆದನೋ, ಅದೇ ರೀತಿಯಿಂದ ಇವತ್ತಿನ ದಿವಸದಲ್ಲಿ ಸೈತಾನನು ಪ್ರತಿಯೊಬ್ಬ ವಿಶ್ವಾಸದಲ್ಲಿರ್ತಕ್ಕಂಥ ಬಲಹೀನತೆಯನ್ನು ನೋಡಿ ಆ ಬಲಹೀನತೆಯನ್ನು ಹಿಡಿದುಕೊಂಡೆ ಅವರನ್ನು ರಕ್ಷಣೆಯನ್ನು ತುಳಿಯುವುದಕ್ಕಾಗಿ ಪ್ರಯತ್ನಿಸುವಂಥದ್ದು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತು ಎರಡನ್ನೂ ಕೂಡ ಗೆಲ್ಲುವುದಕ್ಕೋಸ್ಕರ ನಮ್ಮ ಕೈಯಿಂದ ಆಗದ ಕಾರಣವಾಗಿ ದೇವರು ಏನು ಮಾಡೋದು ಗೊತ್ತಾ? ತಾನೇ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಮರಣಕ್ಕಿರವಾದಂಥ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮಧ್ಯಾಹ್ನದ ಹಾನಿಕರವಾದಂಥ ವಿಪತ್ತಿನಿಂದಲೂ ತಪ್ಪಿಸ್ತೇನೆ ಅಂತ ಹೇಳಿ ಪರಾತ್ಪರನನ್ನು ಮರೆ ಹೋಗ್ರಿ ಅಂತ ಹೇಳಿ ತಿಳಿಸಿದ. ಹೀಗಾಗಿ ಪರಾತ್ಪರನನ್ನು ಮರೆ ಹೋಗ್ತಕ್ಕಂಥವರಾದಂಥ ನಾವು ಈ ಲೋಕದವರ ಮಧ್ಯದಲ್ಲಿಯೂ ಕೂಡ ವಿರೋಧಿಗಳನ್ನು ಎದುರಿಸುತ್ತಾ ಮತ್ತು ವ್ಯಾಧಿ ಮರಣಗಳ ಮಧ್ಯದಲ್ಲಿ ಕೂಡ ಅವೆಲ್ಲವುಗಳನ್ನು ಎದುರಿಸುತ್ತಾ ತಪ್ಪಿಸಿಕೊಂಡು ಬರ್ತಾನೇ ಇದ್ದೇವೆ. ಆದರೆ ಈ ಮೂರನೇ ವ್ಯಕ್ತಿಯ ಕುರಿತು ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಸಹಾಯಕ್ಕೆ ಬರಂಗಿಲ್ಲ. ಏನ್ರಿ ಹಿಂಗೆ ಹೇಳ್ತೀರಿ ಪಾಸ್ಟ್ರಿ ಅಂತೇಳಿ ಅನ್ಬೇಕು. ಎಸ್, ಇದು 100%. ರಕ್ಷಣೆ ಹೊಂದಿರ್ತಕ್ಕಂಥ ವ್ಯಕ್ತಿಗಳಾದಂಥ ನಾವು ಪೌಲನು ತಿಳಿಸಿರೋ ಪ್ರಕಾರವಾಗಿ ನಮ್ಮ ರಕ್ಷಣೆಯನ್ನು ನಾವೇ ಕಾಪಾಡಿಕೊಳ್ಬೇಕು. ಆತ ರಕ್ಷಣೆ ಮಾಡ್ದ, ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಈಗ ಅದನ್ನು ನಾವು ಕಾಪಾಡಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಆತನ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾನೆ, ಅವನ ತಂತ್ರೋಪಾಯಗಳನ್ನು ಎದುರಿಸುವುದಕ್ಕೆ ನೀವು ಶಕ್ತರಾಗುವಂತೆ ದೇವರು ದಯಪಾಲಿಸುವಂತ ಸರ್ವಾಯುಧಗಳನ್ನ ನೋಡಿ. ಅಲ್ಲಿ ಬಿಡ್ಲಿಲ್ಲ, ದೇವರು ತನ್ನ ಆಯುಧಗಳನ್ನ ನಮಗೆ ಕೊಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಕೊಡ್ತಾ ಇದ್ದಾನೆ, ಧರಿಸಿಕೊಳ್ಳುತ್ತೆ ಮಾಡ್ತಾ ಇಲ್ಲ. ಬಲಿಯಾತನನ್ನು ಕೊಲ್ಲುವುದಕ್ಕೋಸ್ಕರ ದಾವೀದನು ಬಂದಾಗ ಸೌಲನು ತನ್ನ ಎಲ್ಲ ಯುದ್ಧೋಪಕರಣಗಳನ್ನು ಏನ್ ಮಾಡಿದನು? ಕೊಟ್ಟನು. ಕೇಳಿಸ್ಕೊಳ್ರಿ, ಕೊಟ್ಟನು. ಸೌಲನೇ ಹೋಗಿ ಅವನಿಗೆ ತೋರಿಸಲಿಲ್ಲ. ಅದೇ ರೀತಿಯಲ್ಲಿ ದೇವರು ಈ ಎಲ್ಲ ಆಯುಧಗಳನ್ನು ನಮಗೆ ಕೊಡ್ತಾ ಇದ್ದಾನೆ. ನೀವೇನ್ ಮಾಡಬೇಕು? ಧರಿಸಿಕೊಳ್ಳಬೇಕು. ಬಹಳ ಕಷ್ಟ ಅಲ್ರಿ ಅಪ್ಪ. ಅಲ್ಲಿ ನೋಡ್ರ ಅನಿಲ್ ಬ್ರದರ್, ಒಂದೇ ಯಥಾರ್ಥವಾಗಿ ಕೇಳ್ತೀನಿ, ಇಲ್ಲಿರ್ತಕ್ಕಂಥ ಇದು ಶೀಲ್ಡ್ ಇದೆಯಲ್ಲ, ಕೊಂಡ್ಕೊಳ್ಳೋಕ್ಕಾಗುತ್ತಾ? ಅರಸನಾದಂಥ ಸೊಲೊಮೋನನು ಒಂದೊಂದು ಶೀಲ್ಡನ್ನು 200 ತೊಲೆ ಬಂಗಾರದಿಂದ ಮಾಡಿಸಿ. ಎಷ್ಟು ತೊಲೆ ಬಂಗಾರ? ಬರೀ ಶೀಲ್ಡ್ 200 ತೊಲೆ ಬಂಗಾರ. 1 ತೊಲೆ ಬಂಗಾರದ್ದು ಚೈನ್ ಹಾಕೊಳ್ಳೋಕೆ ನಮ್ಮ ಕೈಯಿಂದ ಆಗಂಗಿಲ್ಲ. 200 ತೊಲೆ ಬಂಗಾರದಿಂದ ಶೀಲ್ಡ್ ಮಾಡಿಸಿದ್ದಾನೆ. ಗಮನಿಸಿ ಪ್ರಿಯರೇ, ಅಲ್ಲಿರ್ತಕ್ಕಂಥ ಯಾವ ಆಯುಧಗಳನ್ನು ಕೂಡ ನಾವು ಕೊಂಡುಕೊಳ್ಳೋದಕ್ಕಾಗುವುದಿಲ್ಲ. ಯಾರು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಈಗೆಲ್ಲ ತಗೊಂಡು ನೀವು ಧರಿಸ್ಕೊಳ್ರಿ ಅಂತೇಳಿ ದೇವರು ಹೇಳ್ತಾ ಇಲ್ಲ. ಇವೆಲ್ಲ ಸ್ಪಿರಿಚುವಲ್ ಏನ್ರಿ ಆರ್ಮರ್ಸ್. ಇವೆಲ್ಲ ಏನಾಗಿವೆ? ಸ್ಪಿರಿಚುವಲ್ ಆರ್ಮರ್ಸ್. ಇವುಗಳನ್ನು ಧರಿಸಿಕೊಡುವಂಥದ್ದು ಬಹಳ ಸುಲಭ. ನೀವು ಅತ್ತಿಂದ ಹೋಗುವಂಥ ಅವಶ್ಯಕತೆಯೂ ಇಲ್ಲ. ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ನಾನಾ ವಿಧವಾದಂಥ ಉಪದೇಶಗಳಿಗೆ ನೀವು ಸೆಳವಿಗೆ ಸಿಕ್ಕಿಕೊಂಡಂಥವರಾಗಿ ಅತ್ತಿಂದ ಓಡಬೇಡ್ರಿ. ಬಾಲಕೂಸುಗಳಂತೆ ಅವ್ರು ಇವ್ರು ಹೇಳ್ತಾರಂತೇಳಿ ಅದಕ್ಕೆ ನಾವು ತಲೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಬದಲಾಗಿ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳುವ ಪ್ರಕಾರವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಿಂದ 18ನೇ ವಚನಗಳಿರ್ತಕ್ಕಂಥ ಸಂಗತಿಗಳೆಲ್ಲವೂ ಕೂಡ ಎಲ್ಲಿವೆ ಗೊತ್ತಾ? ಯಾರಾದರೂ ಕೀರ್ತನೆಗಳ ಪುಸ್ತಕ 18, ನಾನು ಇನ್ನು 1 ನಿಮಿಷದಲ್ಲಿ ಮುಗಿಸ್ತೇನೆ. ಕೀರ್ತನೆಗಳ ಪುಸ್ತಕ 18 ಅದರಲ್ಲಿ 1 ಮತ್ತು 2ನೇ ವಚನ ಓದಿ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ದುರ್ಗವೂ ಆಗಿದ್ದಾನೆ. ನನ್ನ ದುರ್ಗವಾಗಿದ್ದಾನೆ. ಚಪ್ಪಾಳೆ ತಟ್ಟಿ. ದೇವರೇ ಎಫೆಸ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ತಿಳಿಸಿರುವಂತ ಸರ್ವಾಯುಧ
ಆದ್ರಿಂದ ಕೀರ್ತನೆಗಾರನ ಏನ್ ಮಾಡಿದ್ರಿ, ಅದನ್ನ ತನ್ನ ಮುಂದೆ ಇಟ್ಕೊಂಡು ಏನಾದ 16ನೇ ಅಧ್ಯಾಯ ಕೀರ್ತನೆ 8ನೇ ವಚನ ಮೊದಲು ಓದಿ. ನಾನು ನಾನು ಯೆಹೋವನನ್ನು ಯಾವಾಗಲೂ ಯಾವಾಗಲೂ ನನ್ನ ಎದುರು ಇಟ್ಟುಕೊಂಡಿದ್ದೇನೆ. ಹಾ, ಆತನು ನನ್ನ ಬಲಗಳಿರುವುದರಿಂದ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಕೇಳಿಸ್ಕೊಂಡ್ರ? ನಾನು ಆತನನ್ನು ಯಾವಾಗಲೂ ನನ್ನ ಎದುರುಗಡೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಅಂದ್ರೆ ಈ ಸರ್ವಾಯುಧಗಳು ನನ್ನ ಎದುರುಗಡೆಯಲ್ಲಿ ಇವೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ, ಅಂದ್ರೆ ಅರ್ಥ ಆತನು ನನ್ನೊಂದಿಗೆ ಇರುವುದರಿಂದ, ನಾನು ಆತನೊಂದಿಗೆ ಇರುವುದರಿಂದ ಯಾವುದಕ್ಕೂ ಕದಲುವುದಿಲ್ಲ. ಯಾವ್ಯಾವುದಕ್ಕೆ ಕದಲುವುದಿಲ್ಲ? 19ನೇ ವಚನದಲ್ಲಿ ದಯಮಾಡಿ ಯಾರಾದ್ರೂ ಓದ್ರಿ. ಆತನು ನನ್ನ ಆತ್ಮಕ್ಕೆ ಓದ್ರಿ 16:9. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ಶರೀರವು ಸುರಕ್ಷಿತವಾಗಿರುವುದು. ನನ್ನ ಶರೀರವು ಏನಾಗುತ್ತದೆ? ಜೋರ ಚಪ್ಪಾಳೆ ತಟ್ತೀರಾ? ಗೊಂದಲಮಯವಾದಂಥ ಈ ಲೋಕದಲ್ಲಿ, ಕಳವಳಕಾರಿಯಾದಂಥ ಈ ಲೋಕದಲ್ಲಿ ನಿಮ್ಮ ಹೃದಯ, ನಿಮ್ಮ ಮನಸ್ಸು, ನಿಮ್ಮ ಶರೀರ ಸುರಕ್ಷಿತವಾಗಿರಬೇಕು. ದೇವರು ನಿಮಗೆ ಕೊಟ್ಟಂತ, ನನಗೆ ಕೊಟ್ಟಂತ ರಕ್ಷಣೆಯನ್ನ ನಾವು ತಪ್ಪಿಸಿಕೊಳ್ಳದ ಹಾಗೆ ಅದನ್ನು ಕಾಪಾಡಿಕೊಳ್ಳಬೇಕು ಅನ್ನೋದಾದ್ರೆ ದೇವರು ದಯಪಾಲಿಸುವಂತ ಸರ್ವಾಯುಧಗಳನ್ನ, ಆ ಸರ್ವಾಯುಧ ಯಾರು ಗೊತ್ತರ? ಕರ್ತನಾದಂತ ಯೇಸು ಕ್ರಿಸ್ತ. ಆತನು ನಮ್ಮೊಳಗಿರ್ಬೇಕು, ನಾವು ಆತನಲ್ಲಿ. ಹಾಗಾಗುವಾಗ ಎಲ್ಲವುಗಳನ್ನು ಕೂಡ ಜಯಿಸಿ ನಾವು ಬಲಗೊಳ್ಳುತ್ತೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಯುಗ ಯುಗಗಳವರೆಗೂ ಜೀವಿಸ್ತಕ್ಕಂಥವರು ಈ ಸುಂದರವಾದಂಥ ಸಮಯಕ್ಕಾಗಿ ನಾವು ನಿನಗೆ ವಂದನೆ ಸಲ್ಲಿಸುತ್ತೇವೆ. ಅಪ್ಪ, ನಿನ್ನ ಸೇವಕರಾದಂಥ ನಮ್ಮನ್ನು, ನಿನ್ನ ಮಕ್ಕಳಾದಂಥ ನಮ್ಮನ್ನು ನಿನ್ನ ಮುಂದುಗಡೆಯಲ್ಲಿ ಕೂಡಿಸಿಕೊಂಡಂತವನಾಗಿ ಈ ಡಿಸ್ಟ್ರಾಕ್ಟಿಂಗ್ ವರ್ಲ್ಡ್ನಲ್ಲಿ ನಾವು ಯಾವ ಪ್ರಕಾರವಾಗಿ ದೃಢವಾಗಿ ನಿಂತು ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ರ ಕುರಿತು ಅನೇಕ ಮಾತುಗಳಿಂದ ಧೈರ್ಯಪಡಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕೇಳಿದಂಥ ಪ್ರತಿಯೊಂದೊಂದು ವಾಕ್ಯಗಳನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡಂಥವರಾಗಿ ನಿನಗೋಸ್ಕರ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ಕೊರೋನಾ ಪೀಡಿತವಾಗಿರುವಂಥ ಪ್ರಪಂಚವನ್ನು, ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು, ನಮ್ಮ ಬೆಂಗಳೂರು ಪಟ್ಟಣವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತಾ ಇದ್ದೇವೆ. ನೀನು ತಾನೇ ಈ ಪರಿಸ್ಥಿತಿಯಿಂದ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಿ ಮೊದಲಿನ ಸಹಜ ಸ್ಥಿತಿಗೆ ಮರಳುವಂತೆ ಕೃಪೆದಾಯ ಪಾಲಿಸೆಂಬುದಾಗಿ ನನ್ನನ್ನು, ನಮ್ಮೆಲ್ಲರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. ಎಲ್ಲೋ ಇದೆ ಇಟ್ಕೊಳ್ಳೋಣ. ದೇವರು ಆತನ ವಾಕ್ಯದ ಮೂಲಕ ನಮಗೆ ಮಾತಾಡಿದಂತೆಯೇ ಈ ವಾಕ್ಯಗಳು ನಮ್ಮನ್ನು ಬಲಪಡಿಸುವಂತೆ, ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮೊಂದಿಗಿದ್ದು ಕಾರ್ಯ ಮಾಡುವಂತೆ ಈಗ ತಾನೇ ದಾಸರು ಪ್ರಾರ್ಥನೆ ಮಾಡಿದ್ದಾರೆ. ನಾವು ಕರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಶ್ವರೇ ನನ್ನ ಮನವೇ ಆತನು ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಜೀಸಸ್ ಲವ್ಸ್ ಯು. ದಯವಿಟ್ಟು